ಸೊ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ಸ್. ಯಾವಾಗಾದ್ರೂ ಏನಾದ್ರೂ ಅವಕಾಶ ಸಿಕ್ಕಿದಾಗ ಅದರ ಲಾಭಗಳನ್ನು ನೋಡ್ಬೇಡಿ. ಎಕ್ಸಾಂಪಲ್, ಇವತ್ತು ನಿಮ್ಗೆ ಒಂದು ಕಡೆ ಹೋಗ್ಬೇಕು, ಅಯ್ಯೋ ಅಲ್ಲಿ ಹೋದ್ರೆ ನನ್ಗೆ ಏನ್ ಸಿಗ್ತದೆ ಅದು ಮ್ಯಾಟ್ರ್ ಇಲ್ಲ. ನಿಮ್ಗೆ ಅಲ್ಲಿ ಹೋಗಿ ಆ ಒಂದು ಖುಷಿ ಸಿಗುದಿದ್ರೆ ಅದಕ್ಕಿಂತ ಬೇರೆ ಲಾಭವೇ ಇಲ್ಲ. ಖಂಡಿತವಾಗ್ಲು ಇವತ್ತು ನಾನು ಇಲ್ಲಿ ಕೂತಿದ್ದೇನೆ ಹೇಳುದಕ್ಕೆ ಕಾರಣವೇ ನಮ್ಮ ನವಚೈತನ್ಯ ಯೋಗ ಕ್ಲಾಸ್ ವಿಜಯ್. ನಾನು ತುಂಬಾ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಟ್ಟಿನ. ಈ ಒಂದು ಒಳ್ಳೆಯ ಪರಿಸ್ಥಿತಿಗೆ ಕಾರಣ ಕ್ರೆಡಿಟ್ ದೇವರು, ಹಾಗೆ ನನ್ನ ಮಗಳು, ನಮ್ಮಮ್ಮ, ಹಾಗೆ ನನ್ನ ಸ್ಟೂಡೆಂಟ್ಸ್, ಇವರಿಗೆ ಅರ್ಪಿಸ್ತೇನೆ. ಫೋನ್ ಇಟ್ಟ ವಿದಿನ್ 2 ಗಂಟೆಗೆ ನಿಜ ಹೇಳ್ತೇನೆ ಅವರು ತೀರಿ ಹೋದ್ರು. ಆಗ ನನಗೊಂದು ಮನ್ಸಲ್ಲಿ ಎನ್ಸಿತೆ ಅಂತ ಹೇಳಿದ್ರೆ, ಉಪಾಸನದಿಂದ ನಾನು ಇಷ್ಟು ಖುಷಿ ಕೊಡ್ತಾ ಇದ್ದೇನಾ, ಅವರ ನೆನಪು ಈಗಲೂ ನನ್ಗೆ ಆಗ್ತದೆ. ಆತ್ಮೀಯರೇ, ಯಾವುದೇ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಇದ್ರೆ ಅದಕ್ಕೆ ಸಾಕಷ್ಟು ಶ್ರಮ ವಹಿಸ್ಬೇಕಾಗತ್ತೆ. ಒಂದು ಸಾಧಕರ ಸೀಟಿನಲ್ಲಿ ಕುಳಿತು ಸನ್ಮಾನ ಸ್ವೀಕರಿಸಬೇಕಾದ್ರೆ ಅದು ಸುಮ್ನೆ ಬರಲ್ಲ. ಅಲ್ಲಿ ಸಾಕಷ್ಟು ದೈಹಿಕ ಮಾನಸಿಕ ಶ್ರಮಗಳು, ಕಷ್ಟಗಳು, ನೋವುಗಳು ಎದುರಿಸ್ಬೇಕಾಗತ್ತೆ. ಅಂತ ಎಲ್ಲ ಏಳು ಬೀಳುಗಳನ್ನ ಎದುರಿಸಿ ಇಂದು ಗಟ್ಟಿಯಾಗಿ ನಿಂತು ನಮ್ಮ ಕರಾವಳಿಯ ಸಾಧಕಿಯರ ಪಟ್ಟಿಯಲ್ಲಿ ಸೇರ್ತಾ ಇರೋ ಸಾಧಕಿ ಪ್ರತೀಕ್ಷಾ ಪ್ರಭು. ಯಾರು ಅಂತ ಕೇಳ್ತಾ ಇದ್ದೀರಾ ಸ್ನೇಹಿತರೆ? ಎಲ್ಲವನ್ನ ಹೇಳ್ತೀನಿ. ಅದಕ್ಕೂ ಮೊದಲು ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋವನ್ನ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ. ಹಾಗೆ ವಿಡಿಯೋದ ಕೊನೆಯಲ್ಲಿ ನಿಮ್ಗೆ ವಿಡಿಯೋ ಇಷ್ಟ ಆಗೇ ಆಗತ್ತೆ ಅಂತ ಭಾವಿಸ್ತೇನೆ. ಹಾಗೆ ನಿಮ್ಮದೊಂದು ಲೈಕ್ ಇರ್ಲಿ ಅಂತ ಹೇಳ್ತಾ, ಬಹಳ ವಿಶೇಷವಾಗಿರುವ ಈ ಒಂದು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ವರೆಗೂ ನೋಡಿ. ಯಾಕೆಂದ್ರೆ ಇನ್ನೊಬ್ಬರ ಜೀವನಕ್ಕೆ ಇನ್ಸ್ಪಿರೇಷನ್ ಆಗುವಂತ ವಿಡಿಯೋ ಇದು. ಸೊ ಗೊತ್ತಾಯ್ತಲ್ಲ. ಸೊ ಪ್ರತೀಕ್ಷಾ ಪ್ರಭುವನ್ನ ವೆಲ್ಕಮ್ ಮಾಡೋಣ. ಅವರು ಜೀವನದಲ್ಲಿ ಹೇಗೆ ಮೇಲೆ ಬಂದ್ರು ಅನ್ನೋದನ್ನ ಅವರ ಬಾಯಿಂದನೇ ಕೇಳ್ಕೊಳ್ಳೋಣ. ಅವರನ್ನ ವೆಲ್ಕಮ್ ಮಾಡ್ತಾ, ಪ್ರತೀಕ್ಷಾ, ನಿಮಗೆ ಪ್ರೀತಿಯ ಸ್ವಾಗತ ಹಾಗೂ ಒಂದು ಪುಟ್ಟ ಕಾಣಿಕೆ ನಿಮಗಾಗಿ. ತುಂಬಾ ಧನ್ಯವಾದಗಳು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಪ್ರತೀಕ್ಷಾ, ಟೀಮ್ ಉಪಾಸನ ಅಂತ ಡಾನ್ಸ್ ಅಕಾಡೆಮಿಯನ್ನ ಪ್ರಾರಂಭ ಮಾಡಿ ನೃತ್ಯ ತಂಡದೊಂದಿಗೆ ಸಾವಿರಾರು ಜನರಿಗೆ ಸರಳವಾಗಿ, ಸುಂದರವಾಗಿ 8 ರಿಂದ 80 ವರ್ಷದವರೆಗಿನ ಮಕ್ಕಳು, ಹಿರಿಯರು ಕೂಡ ಇದ್ದಾರೆ, ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ನೃತ್ಯವನ್ನ ಕಲಿಸ್ತಾ ಇರೋರೇ ಪ್ರತೀಕ್ಷಾ ಪ್ರಭು. ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ನಡೆದು ಬಂದ ದಾರಿ, ಯಾವೆಲ್ಲ ಏಳು ಬೀಳುಗಳನ್ನ ಎದುರಿಸಿ ಇವತ್ತು ಒಂದು ಉತ್ತುಂಗ ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಅಂತಾನೆ ಅರ್ಥ. ಸೊ ಅವರ ಎಲ್ಲ ಮಾತುಗಳಿಗೆ ನಾವು ಕಿವಿಯಾಗೋಣ. ಸೊ ಪ್ರತೀಕ್ಷಾ, ನಿಮ್ಮ ಬಗ್ಗೆ ಸ್ವಲ್ಪ ಪರಿಚಯ. ಬಾಲ್ಯದಿಂದಲೇ ನಿಮಗೆ ಡ್ಯಾನ್ಸ್ ಅಲ್ಲಿ ಆಸಕ್ತಿ ಇತ್ತಾ? ಆಗಿನಿಂದನೇ ಕಲಿತಿದ್ರ? ಮೊದಲ ಗುರು ಯಾರು ನೆನಪು ಮಾಡ್ಕೊಳ್ತೀರಾ? ಎಷ್ಟನೇ ವಯಸ್ಸಿನಲ್ಲಿ ಕಲ್ತ್ರಿ? ಹಾಗೆ ಯಾಕೆ ಈ ಕ್ಷೇತ್ರಕ್ಕೆ ಬಂದ್ರಿ? ಇಲ್ಲ, ಫಸ್ಟ್ ಆಫ್ ಆಲ್ ತುಂಬಾ ಧನ್ಯವಾದಗಳು ಮೇಡಮ್, ನೀವು ನನ್ನನ್ನೊಂದು ಚೂಸ್ ಮಾಡಿದಕ್ಕಾಗಿ. ಹಾಗೆ ಬಾಲ್ಯದ ಬಗ್ಗೆ ಹೇಳುದಿದ್ರೆ, ನಾನು ಕಲ್ತದ್ದು ಖಾಲಿ 10ನೇ ಕ್ಲಾಸ್. ಇವತ್ತು ನಾನು ಟೀಮ್ ಉಪಾಸನ ಹೇಳುವ ಒಂದು ಇಷ್ಟು ದೊಡ್ಡ ಒಂದು ಅಕಾಡೆಮಿಯನ್ನು ಕಟ್ಟಿದ್ದೇನೆ ಹೇಳಿದ್ರೆ ಅದಕ್ಕೆ ಡಾನ್ಸ್ ಹೇಳುವ ಒಂದು ಮಾಧ್ಯಮದಿಂದ. ನಾನು ಆಕ್ಚುಲಿ ಚಿಕ್ಕದಿರುವಾಗ ಸ್ಕೂಲಲ್ಲಿ ಡಾನ್ಸ್ ಕ್ಲಾಸ್ ಅಂತ ಹೋಗ್ಲೇ ಇಲ್ಲ. ಆ ಟೈಮಲ್ಲಿ ಒಂದು 50 ರೂಪಾಯಿ ಏನಾಯ್ತು ಫೀಸ್. ಮನೆಯಲ್ಲಿ ಸ್ವಲ್ಪ ಕಷ್ಟ ಇತ್ತು, ಹಾಗೆ ನನ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಾಗೆ ಅದೇ ನಮ್ಮ ಸ್ಕೂಲಲ್ಲೆಲ್ಲ ಹೇಗೆ ಹೇಳಿದ್ರೆ, ಪಾಠದ ಮಿಡಲ್ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು, ನೀವು ಸ್ಕೂಲಿಗೆ ಹೋಗ್ತಿರುವಾಗ ಡ್ರಾಯಿಂಗ್ ಕ್ಲಾಸ್, ಡಾನ್ಸ್ ಕ್ಲಾಸ್ ಎಲ್ಲ ಇರ್ತದೆ, ಮಿಕ್ಸ್ ಇರ್ತದೆ, ಬೇಕಾದವರು ಅದನ್ನು ಚೂಸ್ ಮಾಡ್ಬೋದು. ಆ ಟೈಮಲ್ಲಿ ಡಾನ್ಸ್ ಕ್ಲಾಸ್ ಇರುವಾಗ ನಮ್ಗೆ ಆಟಕ್ಕಂತ ಬಿಡ್ತಿದ್ರು. ಆ ಟೈಮಲ್ಲಿ ಡಾನ್ಸ್ ಕಲಿಸುವಾಗ ನಾನು ದೂರದಲ್ಲಿ ಆ ಕಿಟಕಿ ಹತ್ರ ನಿಂತು ಡಾನ್ಸ್ ಗಳನ್ನು ನೋಡ್ತಿದ್ದೆ, ಭರತನಾಟ್ಯಂ ಅನ್ನೆಲ್ಲ. ಅದೇ ನಂಗೆ ಮಾಡ್ಲಿಕ್ಕೆ ಯಾವತ್ತೂ ಆಗ್ಲೇ ಇಲ್ಲ. ಅದೇ ನಾನು ಒಂದು ಅವಕಾಶನೂ ಸಿಗ್ಲಿಲ್ವಾ? ಅವಕಾಶ ಸಿಗ್ಲಿಕ್ಕೆ ನಾನು ಕಲ್ತದ್ದೇ, ನಾ ಹೇಳಿದ್ನಲ್ವಾ 10ನೇ ಕ್ಲಾಸ್. ಸೊ ನಮ್ದು ಮನೇಲಿ ಸ್ವಲ್ಪ ಕಷ್ಟ ಇರುವ ಕಾರಣ ನನ್ನ ಫಸ್ಟ್ ಜಾಬ್ ಅನ್ನು ನನ್ನ 7ನೇ ಕ್ಲಾಸ್ ಅಲ್ಲಿ ಇರುವಾಗ, ಈ ಮಕ್ಕಳಿಗೆ ರಜೆ ಸಿಗ್ತದಲ್ಲ ಏಪ್ರಿಲ್ ಮೇಲೆ, ಆ ಟೈಮಲ್ಲಿ ನಾನು ಆಟ ಆಡ್ಲಿಕ್ಕೆ ಅಂತ ಹೋಗ್ತಿರ್ಲಿಲ್ಲ. ಸೊ ಆ ಟೈಮಲ್ಲಿ ನಾನು ಜಾಬ್ ಮಾಡ್ಲಿಕ್ಕೆ ಅಂತ ಹೋಗ್ತಿದ್ದೆ. ಸುರತ್ಕಲ್ಲಲ್ಲಿ ಶೃಂಗಾರ್ ಫ್ಯಾನ್ಸಿ ಅಂತ ಉಂಟು, ಮೇ ಬಿ ಈಗ ಸಹ ಉಂಟದು. ಅಲ್ಲಿ ನಾನು ನನ್ನ ಫಸ್ಟ್ ಜಾಬ್ ಅನ್ನು ಮಾಡಿದೆ. ಏಪ್ರಿಲ್ ಮೇಲೆ ಮಾಡುದು 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್. ಹಾಗೆ ನಾನು ಮಾಡ್ತಾ ಬರುವಾಗ 10th ಸ್ಟ್ಯಾಂಡರ್ಡ್ ಗೆ ಬರುವಾಗ ಕಾಲೇಜ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಆದ್ರೆ ಕಾಲೇಜಿಗೆ ಫೀಸ್ ಕಟ್ಲಿಕ್ಕೆ ಹಣ ಇರ್ಲಿಲ್ಲ. ಹಾಗೆ ನಮ್ಮ ರಿಲೇಟಿವ್ ಒಬ್ರು ಹೇಳಿದ್ರು, ಇಲ್ಲಿ ಮಂಗಳೂರಲ್ಲೇ ಕರಂಗಲ್ಪಾಡಿಯಲ್ಲಿ, ಇಲ್ಲೇ ನಾನು ದೊಡ್ಡವಳಾದವಳು, ಕರಂಗಲ್ಪಾಡಿಯಲ್ಲಿ ಗೋಪಾಲ್ ಕಾಮತೆ ಅಂತ ಫಾರ್ಮಸ್ಯೂಟಿಕಲ್ಸ್ ಉಂಟು, ಅಲ್ಲಿ 2 ತಿಂಗಳಿಗೆ ಕೆಲಸ ಕೊಡ್ತಾರೆ, ನೀವು ಜಸ್ಟ್ ಹೋಗಿ ಕೇಳಿ. ಹಾಗೆ ನನ್ನ SSLC ಆಯ್ತು, ನಾನು ಅಲ್ಲಿ ಹೋದೆ. ಹೋಗುವಾಗ 2 ತಿಂಗಳ ಜಾಬ್ ಕೂಡ ಕೊಟ್ರವರು. ಅಲ್ಲೇ ನನ್ನ ಲೈಫ್ ಹೀರೋ ಹೇಳ್ಬೋದು, ನನ್ನ ಯಜಮಾನ್ರು ಅಲ್ಲೇ ಇದ್ರು. ಸೊ ನಾನು ಅವರನ್ನು ಮೀಟ್ ಆಗಿರ್ಲಿಲ್ಲ 2 ತಿಂಗಳು, ಆದ್ರೆ ಅವ್ರು ನನ್ನನ್ನು ನೋಡ್ತಿದ್ರು. ಹಾಗೆ ನಾನು ಕೆಲಸ ಬಿಟ್ಟ ತಕ್ಷಣ ಅವ್ರ ಮನೆಗೆ ಬಂದು ನನ್ನನ್ನು
ಕೇಳಿದ್ರು, ನಾವು ಮದ್ವೆ ಮಾಡ್ಕೊಳ್ತೇನೆ, ನನ್ಗೆ ಇಷ್ಟ ಉಂಟು ಅಂತ. ಆದ್ರೆ ನನ್ನ ಮನೆಯವ್ರ ಅಮ್ಮ ಹೇಳಿದ್ರು, ಇಷ್ಟು ಚಿಕ್ಕ ಪ್ರಾಯ, ಮದ್ವೆ ಮಾಡ್ಲಿಕ್ಕೆ ಆಗುದಿಲ್ಲ, 16 ಅಷ್ಟೇ ಅವಳಿಗೆ ಅಂತ. ಹಾಗೆ ನನ್ನ ಹಸ್ಬೆಂಡ್ ಹೇಳಿದ್ರು, ಇಲ್ಲ ನಾನ್ ಮದ್ವೆ ಆಗ್ತೇನೆ, ಅವಳನ್ನು ಕಾಲೇಜ್ ಮಾತ್ರ ಬಿಡುದು ಬೇಡ ಮಾಡ್ಲಿಕ್ಕೆ, 18 ಆದ ತಕ್ಷಣ ನಾನು ಮದ್ವೆ ಆಗ್ತೇನೆ. ಹಾಗೆ ನನ್ಗೆ ಇಷ್ಟೆಲ್ಲ ಸಂದರ್ಭಗಳಲ್ಲಿ ಒಂದು ಕಾಲೇಜ್ ಲೈಫ್ ಕೂಡ ನಾನು ನೋಡ್ಲಿಲ್ಲ. ಡಾನ್ಸ್ ಮಾಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಹೇಳುದಕ್ಕಿಂತ ಜಾಸ್ತಿ ನಾನು ಸ್ಕೂಲ್ ಆದ ನಂತರ ಎಲ್ಲಿ ಹೋಗ್ಲಿಲ್ಲ. ಅಂದ್ರೆ ಜವಾಬ್ದಾರಿಗಳು ನಿಮಗೆ ಜಾಸ್ತಿ ಆಗೋಯ್ತು. ಎಸ್, ಆದ ಕಾರಣ 18ರಲ್ಲೇ ಮದುವೆ ಆಯ್ತು. ಮದುವೆ ಆಗಿ 19ರಲ್ಲೇ ನನ್ನ ಮಗಳಾದ್ಲು, ಮುದ್ದಿನ ಮಗಳು ಪ್ರೇಕ್ಷಾ. ಸೊ ಇವತ್ತೊಂದು ಪ್ರೌಡ್ ಅಲ್ಲಿ, ಖುಷಿಯಲ್ಲಿ ಹೇಳಬಲ್ಲೆ, ನಾನು ಇವತ್ತು ಈ ಡಾನ್ಸ್ ಅಕಾಡೆಮಿ ಕಟ್ಬೇಕಾದ್ರೆ ನನ್ನ ಮೊದಲ ಗುರು ಆ ದೇವರು ಕೃಷ್ಣ, ಸೆಕೆಂಡ್ ಗುರು ನನ್ನ ಮಗಳು ಅಂತ. ಓಕೆ, ಇಂದು ನೀವು ಸಾಕಷ್ಟು ವಿದ್ಯಾರ್ಥಿಗಳು, ಮೊನ್ನೆ ನೋಡಿದೆ ನಿಮ್ಮ ಸ್ಕೂಲ್ ಇದಕ್ಕೆ ಬಂದೆ, ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ. ಅಷ್ಟು ಒಂದು ಜನ ಬರ್ಲಿಕ್ಕೆ ಏನು ಒಂದು ಕಾರಣ, ಏನೊಂದು ಅಟ್ರಾಕ್ಷನ್ ಇದೆ, ಯಾವ ಒಂದು ಇದೆ? ನಾನು ಅಟ್ರಾಕ್ಷನ್ ಅಂತ ಹೇಳುದಿಲ್ಲ ಮ್ಯಾಮ್, ನಾನು ಇಲ್ಲಿ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನ್ ಜನರಿಗೆ ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೇನೆ, ಯಾವಾಗಾದ್ರೂ ಏನಾದ್ರೂ ಅವಕಾಶ ಸಿಕ್ಕಿದಾಗ ಅದರ ಲಾಭಗಳನ್ನು ನೋಡ್ಬೇಡಿ. ಎಕ್ಸಾಂಪಲ್, ಇವತ್ತು ನಿಮ್ಗೆ ಒಂದು ಕಡೆ ಹೋಗ್ಬೇಕು, ಅಯ್ಯೋ ಅಲ್ಲಿ ಹೋದ್ರೆ ನನ್ಗೆ ಏನ್ ಸಿಗ್ತದೆ ಅದು ಮ್ಯಾಟ್ರ್ ಇಲ್ಲ. ನಿಮ್ಗೆ ಅಲ್ಲಿ ಹೋಗಿ ಆ ಒಂದು ಖುಷಿ ಸಿಗುದಿದ್ರೆ ಅದಕ್ಕಿಂತ ಬೇರೆ ಲಾಭವೇ ಇಲ್ಲ. ಹೀಗೆ ನಾನು ನನ್ನ ಮಗಳನ್ನ ಒಂದ್ಸಲ ಡಾನ್ಸ್ ಕ್ಲಾಸಿಗೆ ಹಾಕಿದ್ದೆ. ನೀವು ನನ್ನ ಹತ್ರ ಒಂದು ಕ್ವಶನ್ ಕೇಳಿದ್ರಿ, ಇದು ಹೇಗೆ ನಿಮ್ಗೆ ಮಾಡ್ಬೇಕು ಅಂತ ಬಂತು ಅಂತ ಡಾನ್ಸ್ ಕ್ಲಾಸ್. ನನ್ಗೆ ಯಾವ್ದು ಡಾನ್ಸ್ ಕ್ಲಾಸ್ ಮಾಡ್ಬೇಕು ಅಂತ ಆಲೋಚನೆ ಇರ್ಲೇ ಇಲ್ಲ. ನನ್ನ ಮಗಳನ್ನ ಡಾನ್ಸ್ ಕ್ಲಾಸ್ ಹಾಕಿದ್ದೆ, ಆಗ ನಾನು ಒಂದ್ ಕಡೆ ಜಾಬ್ ಮಾಡ್ತಿದ್ದೆ. ಜಾಬ್ ಮಾಡ್ತಾ ಮಾಡ್ತಾ ಡಾನ್ಸ್ ಕ್ಲಾಸ್ ಹಾಕುವಾಗ ನನ್ ಮಗಳಿಗೆ ಡಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ. ಆದ್ರೆ ನಾನು ಅಲ್ಲಿ ಜಾಯಿನ್ ಆದಾಗ ಓಕೆ, ಒಂದು ವರ್ಷ ಅಲ್ಲಿ ಮಾಡಿದೆ ಡಾನ್ಸ್. ಆನಂತರ ನನ್ನ ಮಗಳಿಗೆ ಬೋರ್, ಅಲ್ಲಿ ಬಂದು ಅಮ್ಮನ ಜೊತೆ ಕುತ್ಕೊಳ್ಬೇಕಲ್ಲ ಹೇಳಿ ಬೇಡ ಅಂತ ಅವಳನ್ನ ಟ್ಯೂಷನ್ಗೆ ಹಾಕಿ ನಾನು ವಾಕ್ ಎಲ್ಲ ಮಾಡ್ತಾ ಇದ್ದೆ. ಅದೇ ಡಾನ್ಸ್ ಕ್ಲಾಸ್ ಅಲ್ಲಿ ನಂಗೊಬ್ರು ಜಯಶ್ರೀ ಭಟ್ ಅಂತ ಅಕ್ಕ ಸಿಕ್ಕಿದ್ರು. ಅವರು ಒಂದು ಸ್ವಲ್ಪ ಪರಿಚಯ ಆದ್ರು. ಅವ್ರು ಒಂದ್ಸಲ ಕಾಲ್ ಮಾಡಿದ್ರು, ಪ್ರತೀಕ್ಷಾ ನೀವು ಡಾನ್ಸ್ ಕ್ಲಾಸ್ ಬರ್ತಾ ಇಲ್ಲ, ಇಲ್ಲಿ ಯೋಗ ಕ್ಲಾಸ್ ಇದೆ ನಮ್ದು ಮಂಗಳೂರಲ್ಲಿ KMC ಹತ್ತಾವರದಲ್ಲಿ. ಡಾಕ್ಟರ್ ಪ್ರಭಾಧಿಕಾರಿ ಅಂತ ಮೇಡಮ್ ಒಂದು ಹಿರಿಯರಿಗೋಸ್ಕರ ನವಚೈತನ್ಯ ಹೇಳುವ ಒಂದು ಗ್ರೂಪ್ ಅನ್ನು ಕಳೆದ ಒಂದು 20 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ರು. ಹಿರಿಯರಿಗಂದ್ರೆ ಅದರಲ್ಲಿ ಸೀನಿಯರ್ ಸಿಟಿಸನ್ಸ್ ಮನೆಯಲ್ಲಿ ಕೂತ್ಕೊಳ್ಬಾರ್ದು, ಅವರೊಂದು ಯೋಗ ಎಕ್ಸರ್ಸೈಸ್ ಮಾಡ್ಬೇಕು ಹೇಳೋ ಒಂದು ಅವರ ಆಲೋಚನೆಯಿಂದ ಆ ಗ್ರೂಪ್ ಅನ್ನು ಅವರು ಕಟ್ಟಿದ್ದು. ಅಲ್ಲಿಗೆ ನನ್ನ ಈ ಡಾನ್ಸ್ ಫ್ರೆಂಡ್ ನನ್ನನ್ನು ಅಲ್ಲಿ ಕರ್ಕೊಂಡು ಹೋದಾಗ 1 ತಿಂಗಳು ನಾನು ಯೋಗ ಅಂತ ಮಾಡಿದೆ. ಎಲ್ಲ ಹಿರಿಯರ ಮಧ್ಯೆ ನಾನು ಚಿಕ್ಕವಳಿದ್ದೆ. ಆಗ ಅಲ್ಲಿ ಮೇಡಮ್ ಒಂದು ದಿನ ನಮ್ದು ಆಗಸ್ಟ್ 15ಗೆ ಪ್ರೋಗ್ರಾಮ್ ಇತ್ತು. ನಮ್ಮ ಯೋಗ ಟೀಚರ್ ದೇವಿಪ್ರದಾ ಮೇಡಮ್ ಅಲ್ಲಿ ಪ್ರೋಗ್ರಾಮಿಗೆ, ಪ್ರತೀಕ್ಷಾ ನೀವು ಡಾನ್ಸ್ ಮಾಡಬಹುದಾ ಅಂತ ನನ್ಗೆ ಕೇಳಿದ್ರು. ಆ ಸಂದರ್ಭದಲ್ಲಿ ನನ್ನ ಭಾಗ್ಯವ ಎಂತ ಗೊತ್ತಿಲ್ಲ, ನಾನು ಇಲ್ಲ ಹೇಳಿಲ್ಲ. ನಾನು ಹೇಳಿದೆ, ಮೇಡಮ್ ನನ್ಗೆ ಡಾನ್ಸ್ ಬರುದಿಲ್ಲ, ಆದ್ರೆ ಇಲ್ಲಿ ಕೂತ ಹಿರಿಯರಿಗೆ ನಾನು ಕಲಿಸ್ತೇನೆ. ಯಾವ ಧೈರ್ಯದಲ್ಲಿ ಹೇಳಿದೆ ಅಂತ ಇವತ್ತಿಗೂ ನಂಗೆ ಗೊತ್ತಿಲ್ಲ. ಹೇಳಿದೆ, ಯಾರೆಲ್ಲ ಬರ್ತೀರಿ ಅಂತ ಮೇಡಮ್ ಕೇಳಿದ್ರು. ಒಂದು 15 ಜನ ಹೆಸರು ಕೊಟ್ರು. ಮನೆಗೆ ಬಂದು ಟೆನ್ಷನ್ ಅಲ್ಲಿ ನನ್ನ ಮಗಳ ಹತ್ರ, ನನ್ನ ಮಗಳು ದಿ ಬೆಸ್ಟ್ ಫ್ರೆಂಡ್ ನಂದು, ನಾನು ಎಲ್ಲವನ್ನು ಶೇರ್ ಮಾಡ್ಕೊಳ್ಳೋದು ನನ್ನ ಮಗಳ ಹತ್ರ. ಮಗಳದಿ ಬಂದು ಹೇಳಿದೆ, ಹೀಗೆ ಉಂಟು, ಏನ್ ಮಾಡುದು? ಅಮ್ಮ ಟೆನ್ಷನ್ ಮಾಡ್ಬೇಡ, ನಮ್ದು ಆನ್ಯುವಲ್ ಡೇ ಆಗ್ತಾ ಉಂಟು ಸ್ಕೂಲಲ್ಲಿ, ಒಂದು 4 ಸ್ಟೆಪ್ ಕೊಡ್ತೇನೆ, ನೀನ್ ಅದನ್ನು ಹೋಗಿ ಕ್ಲಾಸ್ಗೆ ಕಲಿಸು, ಹಾಗೆ ಯೂಟ್ಯೂಬ್ ಎಲ್ಲ ನೋಡುವ ಅಂತ ಹೇಳಿ ನನ್ನ ಮಗಳು ಒಂದು ಸ್ಟೆಪ್ ಇಟ್ಲು. ಅದನ್ನು ಫಾಲೋ ಮಾಡಿ ನಾನು ಹಿರಿಯರಿಗೆ ಕಲಿಸಿದೆ. ಆ ಪ್ರೋಗ್ರಾಮ್ ಅನ್ನು KMC ಹತ್ತಾವರದಲ್ಲಿ ಕೊಟ್ಟೆ. ನನ್ಗೆ ಗೊತ್ತಿಲ್ಲದೆ ನಾನೊಂದು ಕೊರಿಯೋಗ್ರಾಫರ್ ಆದೆ. ಇವತ್ತು ಡಾನ್ಸ್ ಅಕಾಡೆಮಿ ಹುಟ್ಟಿ ಬಂತು. ಸೊ ನಿಮಗೆ ಆ ಒಂದು ಅವಕಾಶ ಅಥವಾ ಒಂದು ಹೋಗುವಂತ ದಾರಿ ನಿಮಗೆ ಅಲ್ಲಿ ತೆರೆದುಕೊಳ್ಳುತ್ತೆ. ಖಂಡಿತವಾಗ್ಲು ಇವತ್ತು ನಾನು ಇಲ್ಲಿ ಕೂತಿದ್ದೇನೆ ಹೇಳುವುದಕ್ಕೆ ಕಾರಣವೇ ನಮ್ಮ ನವಚೈತನ್ಯ ಯೋಗ ಕ್ಲಾಸ್ ವಿಜಯ್. ನಾನು ತುಂಬಾ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಡಾಕ್ಟರ್ ಪ್ರಭಾಧಿಕಾರಿ ಮೇಡಮಿಗೆ. ಯಾಕಂದ್ರೆ ಅವರ ಒಂದು ಆಲೋಚನೆಗೆ ಹ್ಯಾಟ್ಸ್ ಆಫ್. ಯಾಕಂದ್ರೆ ಹಿರಿಯರು ಮನೆಯಲ್ಲಿ, ಯಾಕಂದ್ರೆ ಇಲ್ಲಿ ಏನಾಗ್ತದೆ ಗೊತ್ತಾ ಮ್ಯಾಮ್, ಮಕ್ಕಳನ್ನು ನೋಡುದ್ರಲ್ಲೇ ಒಂದು ತಾಯಿತನ ಹೋಗಿರ್ತದೆ. ಓಕೆ, ಅವ್ರೊಂದು ಏಜ್ ಆದಾಗ ಏನಾದ್ರು ಮಾಡ್ಬೇಕು ಹೇಳಿದಾಗ ಆ ಏಜ್ ಅವರಿಗೆ ಮಾಡ್ಲಿಕ್ಕೆ ಬಿಡುದಿಲ್ಲ. ಹಾಗೆ ಹಿರಿಯರಾದ್ಮೇಲೆ ಅವರಿಗೆ ಬೇಕು ಏನು ಎಕ್ಸರ್ಸೈಸ್, 1-2 ಒಳ್ಳೆ ಮಾತು, ಅದು ಮನೆಯವರಿಂದ ಆಗ್ಲಿ ಹೊರಗಿನವರಿಂದ ಆಗ್ಲಿ, ಅವರಿಗೆ 2 ನಿಮಿಷಕ್ಕೆ ನೀವು ಹೇಗಿದ್ದೀರಿ ಅಂತ ಒಂದು ಕೇಳಿದ್ರೆ ಸಾಕು. ಹೌದಲ್ವಾ? ಅಂತ ಒಂದು ಗ್ರೂಪ್ ಅನ್ನು ಕಟ್ಟಿದ ನಮ್ಮ ಡಾಕ್ಟರ್ ಪ್ರಭಾಧಿಕಾರಿ ಮೇಡಮ್ಗೆ ಹ್ಯಾಟ್ಸ್ ಆಫ್ ಹೇಳ್ತಾ, ನನ್ಗೆ ಅಲ್ಲಿ ಕೊಟ್ಟ ಅವಕಾಶ ಉಂಟಲ್ವಾ, ಸೊ ಇವತ್ತು ನನ್ನ ಜೀವನವನ್ನೇ ಬದಲಾಯಿಸಿತು. ಖಂಡಿತ. ಸೊ ಒಂದು ಉತ್ತಮ ಡಾನ್ಸರ್ ಅಂತ ಇವತ್ತು ನೀವು ಮಂಗಳೂರಲ್ಲಿ ಗುರುತಿಸ್ಕೊಂಡಿದ್ದೀರಿ. ಈ ಒಂದು ಉತ್ತಮ ಡಾನ್ಸರ್ ಆಗ್ಲಿಕ್ಕೆ ಯಾವ ಗುಣಗಳು ಬೇಕು?
ಇವತ್ತು ನಿಮ್ಗೆ ತುಂಬಾ ವಿದ್ಯಾರ್ಥಿಗಳಿದ್ದಾರೆ, ಬಹಳ ಖುಷಿ ಆಗುತ್ತೆ. ಸೊ ಏನ್ ಒಂದು ನಿಮ್ಮ ಪ್ಲಸ್ ಪಾಯಿಂಟ್, ಯಾವ ಗುಣಗಳು ಪ್ಲಸ್ ಪಾಯಿಂಟ್ ಅಂತಲ್ಲ, ನಾನು ಒಂದು ಹೇಳ್ಬೇಕು, ನೀವು ಒಂದು ಮಾತು ಕೇಳಿದ್ರಿ, ಈಗ ನನ್ನ ಕ್ಲಾಸ್ ಅಲ್ಲಿ 160 ಸ್ಟೂಡೆಂಟ್ಸ್ ಇದ್ದಾರೆ ಆಫ್ಲೈನ್ ಅಲ್ಲಿ, ನಂದು ಹಾಗೆ ಆನ್ಲೈನ್ ಇದೆ, ಒಂದು 120 ಆನ್ಲೈನ್ ಅಲ್ಲಿ ಇದ್ದಾರೆ. ಹಾಗೆ ನಂದು ಡಾನ್ಸ್ ವಿತ್ ವೀಲ್ ಚೇರ್ಸ್ ಅಲ್ಲಿ ಇರುವವರಿಗಂತಲೇ ನಾನು ಡಾನ್ಸ್ ಕ್ಲಾಸ್ ಮಾಡ್ತಾ ಇದ್ದೇನೆ. ಫೀಸ್ ಎಲ್ಲ ಏನೂ ಇಲ್ಲ ಅದಕ್ಕೆ, ಅದು ಫ್ರೀ ಇರ್ತದೆ. ಹಾಗೆ ಹಿರಿಯರಿಗೆ, ಹಾಗೆ ಮಾರ್ನಿಂಗ್ ಬ್ಯಾಚ್, ತುಂಬಾ ಎಲ್ಲ ಬ್ಯಾಚಸ್ ಇದೆ. ಟೋಟಲ್ ಆಗಿ ಒಂದು 350 ಸ್ಟೂಡೆಂಟ್ಸ್ ಇದ್ದಾರೆ ನನಗೆ. ಓಕೆ, ಸೊ ಇವರನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾನೆ ಹೇಳೋದಕ್ಕೆ ಒಂದು ದೊಡ್ಡ ಸೀಕ್ರೆಟ್, ಸ್ಟ್ರೇಟ್ ಫಾರ್ವರ್ಡ್. ಐ ಆಮ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಏನಿದ್ರು ನಾನು ಗ್ರೂಪ್ ಅಲ್ಲೇ ಹೇಳುದು, ಏನಿದ್ರು ಇಂಡಿವಿಜುವಲ್ ಆಗಿ ಯಾರ ಹತ್ರ ಏನೂ ಮಾತಾಡುದಿಲ್ಲ. ಪ್ಲಸ್ ಪ್ರತಿ ಒಂದು ವಿಚಾರಗಳನ್ನು ಅಲ್ಲೆಲ್ಲೇ ಬಿಟ್ಟು ಬಿಡುದು. ಎಷ್ಟರ ತನಕ ಬಿಟ್ಟು ಬಿಡ್ಬಹುದು, ಬಿಟ್ಟಾಕಿ. ನನ್ನೊಂದು ಯಾವತ್ತೂ ಒಂದು ಕ್ಲಾಸ್ ಅಲ್ಲಿ ಡೈಲಾಗ್ ಇರ್ತದೆ, ಬಿಟ್ಟಾಕಿ ಮೂವ್ ಆನ್, ಬಿಟ್ಟಾಕಿ ಮೂವ್ ಆನ್. ಯಾಕಂದ್ರೆ ನೋಡಿ, ಜೀವನದಲ್ಲಿ ಪ್ರತಿ ಒಂದು ವಿಷಯಗಳನ್ನು ತಕೊಂಡು ಕೂತ್ರೆ ನೀವು ಜೀವನದಲ್ಲಿ ಒಬ್ಬಂಟಿ ಆಗಿರ್ಬೇಕಾಗ್ತದೆ, ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ ಒಂದು ಪರ್ಸನಾಲಿಟಿ ತಕೊಂಡು, ಈಗ ನಮ್ಮ ಕ್ಲಾಸ್ ಅಲ್ಲಿ 160 ಸ್ಟೂಡೆಂಟ್ ಅಲ್ಲ, 160 ಮನಸ್ಥಿತಿಗಳಿದೆ, 160 ಕತೆಗಳಿದೆ. ಹೌದಾ? ಸೊ ಅವರೇನೋ ಒಂದು ಖುಷಿಯನ್ನು ಕಂಡುಕೊಳ್ಳಿಕ್ಕೆ ಬಂದಾಗ ಅವರ ಪರ್ಸನಲ್ ಮ್ಯಾಟರ್ ಆಗ್ಲಿ, ಯಾವುದೇ ವಿಚಾರಗಳ ಬಗ್ಗೆ ಆಗ್ಲಿ ನಮ್ಮ ಕ್ಲಾಸ್ ಅಲ್ಲಿ ಮಾತಾಡ್ಲಿಕ್ಕಿಲ್ಲ. ಏನೋ ಒಂದು ಮರಿಲಿಕ್ಕೆ ಬಂದವರಿಗೆ ನಾವು ಅದನ್ನೇ ಪದೇ ಪದೇ ಕೆದಕಿ ಕೇಳಿದಾಗ ಅವ್ರು ಇಲ್ಲಿ ಬಂದು ಏನು ಪ್ರಯೋಜನ? ಸೊ ಈ ಮೇ ಬಿ ಇದು ಸೀಕ್ರೆಟ್ ಇರಬಹುದು. ಇಷ್ಟು ಜನರ ಹತ್ರ ನಾನು ಸ್ಟ್ರೇಟ್ ಫಾರ್ವರ್ಡ್ ಇರುದು, ಮತ್ತೆ ಎಲ್ಲರೂ ನನ್ನವರು. ಸೊ ಮತ್ತೆ ನಾನು ಹೇಳುದು ಇಲ್ಲ, ಇಲ್ಲಿ ನಮ್ಮದು ಏನಿದ್ರೆ ಇದು ಉಪಾಸನ ನಮ್ಮದು, ಇದು ನನ್ನದೊಬ್ಬಳದಲ್ಲ. ಇವತ್ತು ನಾನು ಇಲ್ಲಿ ಟೀಚರ್ ಅಂತ ಒಂದು ಗುರುತಿಸ್ಬೇಕಾದ್ರೆ ಆ ನಮ್ಮವರೆಲ್ಲ ನನ್ನನ್ನು ಟೀಚರ್ ಅಂತ ಹೇಳಿದ ಕಾರಣ ನಾನು ಇಲ್ಲಿ ಕೂತಿದ್ದೇನೆ. ಸೊ ಅದರ್ವೈಸ್ ನಾನು ಟೀಚರ್ ಅಂತ ಹೇಳ್ಕೊಳ್ಳಿಕ್ಕೆ ಫಿಟ್ ಇರ್ಲಿಲ್ಲ ಮೇ ಬಿ. ಸೊ ಕ್ರೆಡಿಟ್ ಎಲ್ಲ ನನ್ನ ಸ್ಟೂಡೆಂಟ್ಸ್ಗೆ. ಪ್ರತೀಕ್ಷಾ, ನಿಮಗೆ ನೆನಪಿರ್ಬೋದು, ಒಂದು 10 ವರ್ಷದ ಹಿಂದೆ ನಾನು ಕೂಡ ನಿಮ್ಮ ಸ್ಟೂಡೆಂಟೇ. ಒಂದು ಯೋಗ ಡ್ಯಾನ್ಸ್ ಕಲೀಲಿಕ್ಕೆ ನಿಮ್ಮ ಮನೆಗೆ ಬಂದಿದ್ದೆ, ಹೇಳ್ಕೊಡಿ ಅಂತೇಳಿ. ಆಗ ನನ್ನ ಈ ಯೋಗ ಇದನ್ನ ನೋಡಿ ನಿಮಗೆ ಎಂತ ಹೇಳ್ಕೊಡುದು ಮೇಡಮ್, ಇಷ್ಟು ಚಂದ ಮಾಡ್ತೀರಿ ಅಂತ ಹೇಳಿ. ಸೊ ನೀವು ಅಂದ್ರೆ ಒಂದು ಉತ್ತೇಜನ ಕೊಡುವಂತ, ಸ್ಫೂರ್ತಿ ಕೊಡುವಂತ ಒಂದು ಮಾತಿದೆಯಲ್ಲ, ಮತ್ತೆ ನಿಮ್ಮ ಈ ನಗುಮುಖ, ಎಲ್ಲವೂ ಒಂದು ಪ್ಲಸ್ ಪಾಯಿಂಟೇ. ಅವತ್ತೇ ಅನ್ಕೊಂಡೆ ನೀವು ಒಂದು ಒಳ್ಳೆ ಡ್ಯಾನ್ಸ್ ಟೀಚರ್ ಆಗ್ಬಹುದು ಅಂತೇಳಿ. ಖಂಡಿತ ಇವತ್ತು ಆ ಒಂದು ಸ್ಥಾನವನ್ನ ತಲುಪಿದ್ದೀರಿ ಅಂತ ಈ ಒಂದು ಸಮಯದಲ್ಲಿ ಹೇಳ್ತೇನೆ. ಅಂಡ್ ಕೊರೋನಾ ಟೈಮಲ್ಲೂ ಕೂಡ ಆನ್ಲೈನ್ ಅಲ್ಲಿ ನಿಮ್ಮಲ್ಲಿ ಇದ್ದೆ ನಾನು. ಈ ಒಂದು ಇಷ್ಟೊಂದು ಜನ ಸ್ಟೂಡೆಂಟ್ ಇದ್ದಾರೆ ಅಂತ ಹೇಳಿದ್ರಿ, 350 ಪ್ಲಸ್. ಅಂಡ್ ಆ ಒಂದು ಸ್ಟೂಡೆಂಟ್ ಅಲ್ಲಿ ಏನಾದ್ರು ಒಂದು ವಿಶೇಷ ಸಾಧನೆ ಮಾಡಿದವರು ಇದ್ದಾರೆ, ಲೈಕ್ ನಿಮ್ಮಿಂದ ಕಲಿತು ಏನಾದ್ರು ಕ್ಲಾಸ್ ಮಾಡೋದಾಗ್ಲಿ ಅಥವಾ ಅಂತದ್ದು ನನ್ಗೆ ಗೊತ್ತಿಲ್ಲ. ನಾನು ಅಂತದ್ದು, ಯಾಕಂದ್ರೆ ನಮ್ಮಲ್ಲಿ ಬಂದವರು ನನ್ನನ್ನು ಬಿಟ್ಟು ಹೋಗುದಿಲ್ಲ. ಅಂತದೇನಾದ್ರೂ ಒಂದು ವಿಚಾರ ಆಗಿರ್ಬೇಕು. ಸೊ ನಂಗೆ ತುಂಬಾ ಮನಸ್ಸಿಗೆ ಬೇಜಾರಾಗಿರ್ಬೇಕು, ಅಂತದೇನಾದ್ರೂ ಆಗಿದ್ರೆ ಹೋಗಿರ್ಬಾರ್ದು. ಅದರ್ವೈಸ್ ಕ್ಲಾಸ್ ಅಂತ ಮಾಡಿದ್ದು ಯಾರು ಇಲ್ಲ, ಕ್ಲಾಸ್ ಅಂತ ಮಾಡ್ಲಿಲ್ಲ. ನಿಮ್ಮ ಜೊತೆಗೆ ಇದ್ದಾರೆ, ನನ್ನ ಜೊತೆಗೆ ಇದ್ದಾರೆ. 10 ವರ್ಷದಿಂದ ಇದ್ದವರು ಇದ್ದಾರೆ, 13 ವರ್ಷದಿಂದ ಇದ್ದವರು. ಎಸ್, ನಿಮ್ಮ ಹಿರಿಯ ವಿದ್ಯಾರ್ಥಿ ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. ನಮಸ್ತೆ ಮೈ. ನಮಸ್ತೆ. ಉಪಾಸನಾ ಡ್ಯಾನ್ಸ್ ಟೀಮ್ ಸ್ಟೂಡೆಂಟ್, ಹೌದಾ? ಸೊ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಿ? ನಾನು ಸುಮಾರು 11 ವರ್ಷದಿಂದ. 11 ಇಯರ್ಸ್. 11 ಇಯರ್ಸ್. ಪ್ರತೀಕ್ಷಾ ಹತ್ರ ಕಲಿತಾ ಇದ್ದೀನಿ. ನಾವೇ ಅವರು ಯೋಗ ಕ್ಲಾಸ್ ಅಲ್ಲಿ ಒಂದು ಡ್ಯಾನ್ಸ್ ಹೇಳ್ಕೊಟ್ಟಿದ್ರು, ಆಯ್ತಾ? ಅದನ್ನ ನೋಡ್ಬಿಟ್ಟು ಅವಾಗ ಅವ್ರದ್ದು ಸ್ಟಾರ್ಟ್ ಆಗಿರ್ಲಿಲ್ಲ, ನಾವೇ ಪೆಸ್ಟರ್ ಮಾಡಿದೆವು, ಒಂದು ಡ್ಯಾನ್ಸ್ ಕ್ಲಾಸ್ ಮಾಡಿ ನಾವೆಲ್ಲ ಬರ್ತೇವೆ ಅಂತ ಹೇಳಿ. ಅವತ್ತಿಂದ ಶುರುವಾಗಿದ್ದು. ಇವತ್ತಿನ ನೀವು ಅಂದ್ರೆ ಪ್ರಾರಂಭಿಕ ಸ್ಟೂಡೆಂಟ್. ಪ್ರಾರಂಭಿಕ ಓಲ್ಡೆಸ್ಟ್ ಸ್ಟೂಡೆಂಟ್ ಹೇಳಿದ್ರಿ. ನಿಮ್ಮ ಏಜ್ ಎಷ್ಟು? ಐ ಆಮ್ 73. ಓನ್ಲಿ 73ರ ಹರೆಯ. ಸೊ ಈ ಒಂದು ಏಜ್ ಅಲ್ಲೂ ನೀವು ಡ್ಯಾನ್ಸ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಯಾಕೆ ತೋರಿಸ್ತಾ ಇದ್ದೀರಿ? ನಾನು ಮೊದ್ಲೆಲ್ಲ ಇದ್ರಲ್ಲಿ ಸ್ಟೂಡೆಂಟ್ ಡೇಸ್ ಅಲ್ಲಿ ನಾನು ಏನೂ ಮಾಡ್ದವಳಲ್ಲ. ಆದ್ರೂ ಇಲ್ಲಿಗೆ ಬಂದ ಮೇಲೆ ಫಸ್ಟ್ ಅವ್ರು ಹೇಳ್ಕೊಟ್ಟಾಗ ಅವ್ರಿಗೆ ಹೇಳ್ದೆ, ನನ್ಗೆ ಆರ್ಥ್ರೈಟಿಸ್ ಎಲ್ಲ ಉಂಟು ಅಂತ ಹೇಳಿ ಅವರು ಇಲ್ಲ ನಮ್ಗೆ ಸೂಟ್ ಆಗೋ ಹಾಗೆ ಅವರೆಲ್ಲ ಕಲಿಸ್ಕೊಟ್ರು. ಐ ಆಮ್ ಹ್ಯಾಪಿ. ಸೊ ನೀವು ಈ ಒಂದು ಡ್ಯಾನ್ಸ್ ಮಾಡಿ ನಿಮ್ಮ ಆರೋಗ್ಯ ಎಷ್ಟು ಸುಧಾರಿಸಿದೆ? ಇವಾಗ ಸುಧಾರಿಸಿದೆ ಅಂತ ಹೇಳ್ಬೋದು. ಹೆಲ್ತಿ ಆಗಿ ಫಿಸಿಕಲಿ ಅಂಡ್ ಮೆಂಟಲಿ ನಿಮಗೆ ಡ್ಯಾನ್ಸ್ ಮಾಡೋದ್ರಿಂದ ಅದು ಖುಷಿ ಆಗ್ತದೆ ಅಲ್ವಾ? ಮ್ಯೂಸಿಕ್ ಕೇಳಿದಾಗ ಒಂಥರ ಶೇಕ್ ಆಗ್ತದೆ, ನಮ್ ಬಾಡಿ ಯಾವಾಗ ಶೇಕ್ ಆಗ್ತದೆ, ಮೈಂಡ್ ಖುಷಿಯಾಗಿರ್ತದೆ ಅಲ್ವಾ? ಎಕ್ಸಾಕ್ಟ್. ಸೊ ಖುಷಿಯಾಗಿದ್ದೀರಿ. ಥ್ಯಾಂಕ್ ಯು, ವೆಲ್ಕಮ್. ಎಷ್ಟು ವರ್ಷ ಆಯ್ತು ನೀವು ಮಂಗಳೂರಲ್ಲಿ ಸ್ಟಾರ್ಟ್? ಆಕ್ಚುಲಿ ನಮ್ದು ಮಂಗಳೂರಲ್ಲಿ ಸ್ಟಾರ್ಟ್ ಆಗಿ 13 ವರ್ಷ ಆಯ್ತು. 13 ವರ್ಷ. ಸೊ ಈಗಾಗಲೇ ಹಲವಾರು ಪ್ರಶಸ್ತಿಗಳನ್ನ, ಸನ್ಮಾನಗಳನ್ನ ಬೇರೆ ಬೇರೆ ಕಡೆ ನೀವು ಸ್ವೀಕಾರ ಮಾಡಿದ್ರಿ. ಆ ಮೊದಲ ಪ್ರಶಸ್ತಿ ಸ್ವೀಕಾರ ಮಾಡಿದಾಗ ನಿಮ್ಮ ಒಂದು ನೆನಪು ಹಂಚ್ಕೊಂಡಾಗ? ನಾನು
ಆ ಪ್ರಶಸ್ತಿಯನ್ನು ಫಸ್ಟ್ ಡೆಡಿಕೇಟ್ ಮಾಡಿದ್ದೆ ನಮ್ಮ ಗ್ರೂಪಿಗೆ ಬಂದು ನನ್ನ ಎಲ್ಲ ಸ್ಟೂಡೆಂಟ್ಸ್ಗೆ, ದೇವರಿಗೆ ಫಸ್ಟ್, ನೆಕ್ಸ್ಟ್ ನನ್ನ ಸ್ಟೂಡೆಂಟ್ಸ್. ನಾನು ಹೇಳಿದ್ನಲ್ಲ ಮ್ಯಾಮ್, ನಾನು ಇಲ್ಲಿ ಈಗ ನೀವು ನನ್ನನ್ನೊಂದು ಏನೋ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ನಾನು ಇಲ್ಲಿ ಕೂತ್ಕೊಳ್ಳಿಕ್ಕೆ ಕಾರಣವೇ ನನ್ನ ಸ್ಟೂಡೆಂಟ್ಸ್. ಖಂಡಿತ. ಸೊ ಇಲ್ಲದಿದ್ರೆ ಅವರು ನನ್ನನ್ನು ಪರಿಚಯ ಮಾಡಿದ ಕಾರಣ ಅಲ್ವಾ ಜನರಿಗೆ ಗೊತ್ತಾದದ್ದು. ಹೀಗೆ ಒಂದು ಕ್ಲಾಸ್ ಉಂಟು, ಹೀಗೆ ಒಂದು ಟೀಚರ್ ಇದ್ದಾರೆ. ಸೊ ಇವತ್ತಿಗೂ ಅಂತಲ್ಲ, ನನ್ನ ಉಸಿರಿರುವವರೆಗೂ ನಾನು ನನ್ನ ಇವತ್ತಿನ ಈ ಒಂದು ಒಳ್ಳೆಯ ಪರಿಸ್ಥಿತಿಗೆ ಕಾರಣ ಕ್ರೆಡಿಟ್ ದೇವರು, ಹಾಗೆ ನನ್ನ ಮಗಳು, ನಮ್ಮಮ್ಮ, ಹಾಗೆ ನನ್ನ ಸ್ಟೂಡೆಂಟ್ಸ್, ಇವರಿಗೆ ಅರ್ಪಿಸ್ತೇನೆ. ಶಿಕ್ಷಕರಾಗಿ ನೀವೇನು ವ್ಯಾಖ್ಯಾನ ಮಾಡ್ತೀರಿ, ಹೇಗಿರ್ಬೇಕು ಅಂತ? ಎಲ್ಲರ ಹತ್ರ ಒಂದೇ ಲೆಕ್ಕ ಇರ್ಬೇಕು ಮ್ಯಾಮ್. ಮತ್ತೆ ಒಂದು ಟೀಚರ್ ಆಗಿ ನನ್ಗೆ ಗೊತ್ತಿಲ್ಲದೆ ಒಂದೊಂದ್ಸಲ ತಪ್ಪುಗಳನ್ನು ಮಾಡ್ತೇವೆ. ಆಗ ನಮ್ಮ ಸ್ಟೂಡೆಂಟ್ಸ್ ಆದವರು ನಮ್ಗೆ ಹೇಳಿದಾಗ ಅದನ್ನು ಕೂಡ ಪಾಸಿಟಿವ್ ಆಗಿ ತೆಕೊಳ್ಳುವ ಒಂದು ಕೆಪಾಸಿಟಿ ಕೂಡ ಒಂದು ಟೀಚರ್ ಅಲ್ಲಿ ಇರ್ಬೇಕು. ಯಾವಾಗ್ಲೂ ಜಗತ್ತಲ್ಲಿ ಹೇಗೆ ಹೇಳಿದ್ರೆ, ನಿಮ್ಗೆ ಆಗಿರ್ಬೋದು, ನಾನು ಒಂದು ಎಕ್ಸಾಂಪಲ್ ಕೊಡುದು, ಯಾವುದೇ ಒಂದು ವಿಚಾರ ನೋಡಿ, ಹೌದು ಎಸ್ ಹೇಳಿಕೊಂಡೇ ನಮ್ಗೆ ಅಭ್ಯಾಸ, ಕೇಳಿಕೊಂಡೇ ಅಭ್ಯಾಸ. ನೋ ಕೇಳಿದ ತಕ್ಷಣ ಆ ನೋ ಹೇಳುವ ವರ್ಡಿಂಗ್ ಹಿಂದೆ ಏನುಂಟು ಅಂತ ನಾವು ಆಲೋಚನೆ ಮಾಡುದಿಲ್ಲ. ಇವಳು ನೋ ಹೇಳಿದ್ಲು, ರಿಯಾಕ್ಷನ್ ಬೇರೆ ಆಗ್ತದೆ, ಅಲ್ಲಿ ರಿಲೇಶನ್ ಹಾಳಾಯ್ತು. ನಾನ್ ಹಾಗಲ್ಲ, ನನ್ಗೆ ಯಾರಾದ್ರೂ ನೋ, ನೀನ್ ಸರಿ ಇಲ್ಲ ಅಂತ ಹೇಳಿದ್ರೆ ಆ ಪರ್ಸನ್ ನನ್ನ ಫೇವ್ರೆಟ್ ಪರ್ಸನ್. ಯಾಕಂತ ಹೇಳಿದ್ರೆ ನಾನು ಸರಿ ಆಗ್ಬೇಕಂತ ಇದ್ದ ಕಾರಣ ಅವರು ನನ್ನನ್ನು ಹಾಗೆ ಹೇಳಿದ್ರು. ಹೌದಲ್ವಾ? ಸೊ ಒಂದು ಟೀಚರ್ ಆಗಿ, ಶಿಕ್ಷಕಿಯಾಗಿ ನಾನು ಇಷ್ಟೇ ಹೇಳಬಲ್ಲೆ, ಪ್ರತಿಯೊಂದನ್ನು ಪಾಸಿಟಿವ್ ಅಲ್ಲೇ ನೋಡಿ. ನೀವು ಪಾಸಿಟಿವಿಟಿ ತಕೊಂಡ್ರೆ ಮಾತ್ರ ಅದನ್ನು ಹಂಚ್ಲಿಕ್ಕೆ ಸಾಧ್ಯ. ಖಂಡಿತ. ಸೊ ನಾವೇನ್ ಮಾಡ್ತೇವೆ ಜೀವನದಲ್ಲಿ ಅದನ್ನೇ ನಾವು ಹೇಳ್ಬಹುದು. ಸೊ ನಾವೇನ್ ಅದನ್ನು ಅಳವಡಿಸ್ಕೊಳ್ಳೋದಿಲ್ಲ, ಅದನ್ನ ನಮ್ಗೆ ಯಾರಿಗೆ ಹೇಳುವ ಅಧಿಕಾರವೇ ಇರುವುದಿಲ್ಲ. ಖಂಡಿತ. ನಾವ್ ಹೇಗೆ ಇರ್ತೀವಿ ಅದು ನಮ್ಮ ಬಾಯಿ ಮುಖಾಂತರ. ಖಂಡಿತ. ಸೊ ಹಾಗಾದ್ರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಿಮ್ಮ ಸಂಬಂಧ ಹೇಗಿದೆ? ಹೇಗಿದ್ದೀರಿ? ಸೊ ಡ್ಯಾನ್ಸ್ ಬಂದು ನೀವು ಆರಾಮಾಗಿದ್ದೀರಾ, ಅಥವಾ ಬರೋಣ ಮೊದಲು ಏನಾದ್ರು ಪ್ರಾಬ್ಲಮ್ ಇಂದ ಬಂದಿದ್ರೆ ಹೇಗೆ? ಪ್ರಾಬ್ಲಮ್ ಇಲ್ಲ, ನನ್ಗೆ ಯಾವಾಗಿಂದ ಡಾನ್ಸ್ ಮಾಡ್ಬೇಕಂತ ತುಂಬಾ ಇಷ್ಟ. ಸೊ ಇಷ್ಟು ವರ್ಷ ನಾನು ದುಬೈಯಲ್ಲಿ ಇದ್ದದ್ದು, 6 ವರ್ಷ ಆಯ್ತು ನಾನು ಇಲ್ಲಿ ಬಂದ. ತುಂಬಾ ಇದು ಕೇಳಿದ ತಕ್ಷಣ ನಾನು ಯೋಗ ಕ್ಲಾಸ್ ಅಲ್ಲಿ ಅವ್ರು ಬರ್ತಿದ್ರು, ಅವಾಗ ನನಗೆ ಗೊತ್ತಾಯ್ತು ಇವ್ರು ಡಾನ್ಸ್ ಕಲಿಸ್ತಾರೆ. ಅವಾಗ ಅವ್ರ ಕೈಯಿಂದ ಮಾತಾಡಿ ಎಲ್ಲ ನಂಬರ್ ತಕೊಂಡು ಜಾಯಿನ್ ಮಾಡಿ. ಎಷ್ಟು ವರ್ಷದಿಂದ ನೀವು ಕ್ಲಾಸ್? 4.5 ವರ್ಷ. 4 ವರ್ಷದಿಂದ ನಿರಂತರವಾಗಿ ಬರ್ತಾ ಇದ್ದೀವಿ. ಹೌದು, ನಾ ಒಂದು ದಿವಸ ಕ್ಲಾಸ್ ಮಿಸ್ ಮಾಡ್ಲಿಕ್ಕೆ ಇಷ್ಟಪಡುದಿಲ್ಲ. ಎಲ್ಲಿ ಹೋದ್ರು ಸಹ ಕ್ಲಾಸ್ಗೆ ಬರ್ಬೇಕು. ಅಂದ್ರೆ ಆ ಕಲಿಸೋ ರೀತಿಗ ಅಥವಾ ಮ್ಯೂಸಿಕ್? ಈಗ ಇಲ್ಲ, ಕಲಿಸುವುದು ಮ್ಯೂಸಿಕ್, ಮತ್ತೆ ಅವ್ರದ್ದು ಸ್ಟೆಪ್ಸ್ ಎಲ್ಲ ಈಸಿ. ಮತ್ತೆ ಅವ್ರಿಗೊಂದು ಇದು ಉಂಟು, ಅವ್ರಿಗೆ ನೋಡಿರೋ ಒಂದು ಪಾಸಿಟಿವ್ ವೈಬ್ಸ್ ಉಂಟು ಈ ಪ್ಲಾಟ್ಫಾರ್ಮ್ ಅಲ್ಲಿ. ಅಷ್ಟು ಖುಷಿಯಾಗಿ ತಾಳ್ಮೆಯಿಂದ ಕಲಿಸ್ತಾರೆ. ತುಂಬಾ ತಾಳ್ಮೆಯಲ್ಲಿ ಕಲಿಸ್ತಾರೆ. 8 ವರ್ಷದಿಂದ 80 ವರ್ಷದವರೆಗೂ ಕೂಡ ಅವರಿಗೆ ಸ್ಟೂಡೆಂಟ್ ಇದ್ದಾರೆ. ಖಂಡಿತ ಅವರು ತಾಳ್ಮೆಯಿಂದ ಕಲಿಸ್ತಾರೆ ಅಂತ. ತುಂಬಾ ಸೀನಿಯರ್ಸ್ಗೆ ತುಂಬಾ ಪ್ರೀತಿ, ಸಪೋರ್ಟ್ ಎಲ್ಲ ಮಾಡ್ತಾರೆ. ಆದ್ರೂ ಒಂದು ಮನೆ ಏನ್ ಟೆನ್ಷನ್ ಇದ್ರೆ ಎಲ್ಲ ನಾವು ಮರ್ತು ಹೋಗ್ತೇವೆ. ಇಲ್ಲಿ ಬಂದ ತಕ್ಷಣ ಎಲ್ಲ ಖುಷಿಯಾಗಿ ಮನೆ. ಭಾರಿ ಖುಷಿಯಾಗಿ ಈ ಒಂದು ಅಭ್ಯಾಸ ಅಂದ್ರೆ ಈ ಡಾನ್ಸ್ ಇದನ್ನ ನೀವು ಮುಂದುವರಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು. ಸೂಪರ್. ತುಂಬಾ ಉಂಟು ಮ್ಯಾಮ್. ಚಿಕ್ಕ ಮಕ್ಕಳೆಲ್ಲ ನನ್ನನ್ನೊಂಥರ ಅಮ್ಮನಾಗೆ ನೋಡ್ತಾರೆ, ಮಿಡಲ್ ಏಜ್ ಅವರೆಲ್ಲ ನನ್ನನ್ನು ಫ್ರೆಂಡ್ ತರ ನೋಡ್ತಾರೆ, ಎಲ್ಲಾ ಹಿರಿಯರು ಮಗಳನ್ನು ನೋಡ್ತಾರೆ. ಯಾಕಂದ್ರೆ ಎಲ್ಲಿಯೋ ಈಗ ನನ್ನದೇ ಹೇಳುದಿದ್ರೆ, ನಾವು 3 ಜನ ಮಕ್ಕಳು, ನಮ್ಮ ಪೇರೆಂಟಿಗೆ ನನ್ನ ಅಣ್ಣ ತೀರಿ ಹೋಗಿದ್ದಾರೆ, ನನ್ನ ಅಕ್ಕ ಕೂಡ ತೀರಿ ಹೋಗಿದ್ದಾರೆ. ನಾನು ಒಂದೊಂದ್ಸಲ ಬೇಜಾರು, ಒಂದು ಮನುಷ್ಯನಾಗಿ ಒಂದು ಬೇಜಾರು ಆಗುದೇ ಇಲ್ಲ, ದುಃಖ ಆಗುದೇ ಇಲ್ಲ ಹೇಳಿದ್ರೆ ಅದು ಸುಳ್ಳು. ಒಂದೊಂದು ಮ್ಯಾಟ್ರಿಗೆ ನಮ್ಗೆ ಆದಾಗ, ನನ್ನ ಅಕ್ಕ ಎದ್ದಿದ್ರೆ ನಾನು ಅವಳ ಹತ್ರ ಹೇಳ್ಕೊಳ್ಬಹುದಿತ್ತೇನೋ ಅಂತ ಹೇಳುವ ಆಲೋಚನೆ ಬಂದಾಗ, ಆ ದೇವರಲ್ಲಿ ನಾನು ಒಂದೇ ಹೇಳುದು, ಒಂದು ಅಕ್ಕನನ್ನು ನೀನ್ ತಕೊಂಡ್ರು ಪರವಾಗಿಲ್ಲ, 100 ಅಕ್ಕಂದಿರನ್ನು ಕೊಟ್ಟಿದ್ದೀರಿ. ಅಲ್ಲಿಯ ಒಂದು ಅಕ್ಕನ ಹತ್ರ ನಂಗೆ ಮಾತಾಡುವಾಗ ಏನೋ ಒಂದು ಖುಷಿ ಸಿಗ್ತದೆ. ಸೊ ಇದೇ ಬಾಂಧವ್ಯ. ಹಿರಿಯರಲ್ಲಿ ಹಾಗೆ ನನ್ನ ಮಗಳೇ ಅಂತ ಹೇಳ್ತಾರೆ. ಹೌದು, ಯಾಕಂದ್ರೆ ಒಂದು 75 ವರ್ಷದ ಹಿರಿಯರು ಕೂಡ ನಿಮ್ಮ ಡಾನ್ಸ್ ಕ್ಲಾಸ್ ಅಲ್ಲಿ ಇದ್ದಾರೆ. ಅವ್ರು ಯಾವಾಗ್ಲೂ ನನ್ನನ್ನು ನೀನು ನನ್ನ ಮಗಳು ಹಾಗೆಲ್ಲ ಹೇಳುವಾಗ ತುಂಬಾ ಖುಷಿ ಆಗ್ತದೆ ಮೇಡಮ್. ಇದೇ ಬಾಂಧವ್ಯ. ಅಮ್ಮ, ಫ್ರೆಂಡ್, ಒಂದು ಮಗಳು, ಒಂದು ಸೊಸೆ, ಯಾರೇ ಇರ್ಬೋದು, ಅವರು ನನ್ನನ್ನು ನೋಡುವ ರೀತಿಯಿಂದಲೇ ನಮ್ಮ ಬಾಂಧವ್ಯ ಉಂಟು. ಸೊ ಇಂದಿನ ಒಂದು ಯುವ ಜನಾಂಗ ಯೋಚನೆ ಮಾಡಿದ್ರೆ, ಮಕ್ಕಳಲ್ಲಿ ಯಾವಾಗ ನೋಡಿದ್ರು ಮೊಬೈಲ್ ಅಂತ ಇಟ್ಕೊಂಡಿರ್ತಾರೆ. ಸೊ ಅವರು ಯಾವ ಒಂದು ಬದಲಾವಣೆಯನ್ನ ನಿರೀಕ್ಷೆ ಮಾಡ್ತೀರಿ? ಅಂದ್ರೆ ಯಾಕಂದ್ರೆ ನಿಮ್ಮ ಒಂದು ಕ್ಲಾಸ್ ಅಲ್ಲಿ ಮಕ್ಕಳು ಇದ್ದಾರೆ, ಪೋಷಕರು ಇದ್ದಾರೆ. ಸೊ ನಿಮ್ಮ ಡಾನ್ಸ್ ಕ್ಲಾಸ್ ಇಂದ ಜೀವನದಲ್ಲಿ ಏನು ಪಾಠವನ್ನ ಕಲಿತಾರೆ ಅವರು?
ಹೊಂದಾಣಿಕೆ ಮೇಡಮ್. ಈಗ ನಮ್ಮದೇ ಉಪಾಸನಾ ಕ್ಲಾಸ್ ಅಲ್ಲಿ ನಿಮ್ಗೆ ಎಕ್ಸಾಂಪಲ್ ಹೇಳುದು, ನಮ್ಮಲ್ಲಿ ಏಜ್ ವೈಸ್ ನಾನು ಮಾಡ್ಲೇ ಇಲ್ಲ. ಹ್ಮ್. ಆಲ್ ಇನ್ ಒನ್ ಗ್ರೂಪ್ ನಮ್ದು. ಓ. 8 ವರ್ಷದಲ್ಲದವರು ಅದೇ ಗ್ರೂಪ್ ಅಲ್ಲಿ ಇದ್ದಾರೆ, ಹ್ಮ್. 40 ಇದ್ದಾರೆ, 75 ಇದ್ದಾರೆ. ಯಾಕೆ ಅಂತ ಹೇಳ್ತೇನೆ. ಹ್ಮ್. ಎಕ್ಸಾಂಪಲ್, ಈಗ ನಮ್ಮ ಒಂದು ಮನೆಯಲ್ಲಿ ಅಜ್ಜಿ, ಪುಳ್ಳಿ, ಹ್ಮ್. ಮೊಮ್ಮಗಳು, ಹ್ಮ್. ಮಗಳು ಹ್ಮ್. ಅವರಿದ್ದಾರೆ. ಹ್ಮ್. ಒಂದು ಟಿವಿ ನೋಡ್ತೇವೆ, ಮಗುವಿಂದು ಒಂದು ಇಂಗ್ಲಿಷ್ ಪದ್ಯ ಬಂತಿರ್ಬೋದು, ಹ್ಮ್. ಹ್ಮ್. ನಮ್ಮ ಅವರ ತಾಯಿ, ಆ ಮಗುವಿನ ತಾಯಿಗೆ ಹಿಂದಿ ಪದ್ಯ ಬೇಕಿರ್ಬೋದು, ಹ್ಮ್. ಅಜ್ಜಿಗೆ ಭಜನೆಯ ಪದ್ಯ ಬೇಕಿರ್ಬೋದು. ಹೌದು. ಒಂದೇ ಮನೆ, 3 ಬೇರೆ ಬೇರೆ ಮನಸ್ಥಿತಿ. ಮನಸ್ಥಿತಿಗಳು. ನಮ್ಮ ಕ್ಲಾಸಿಂದ ಬಂದು ಏನು ನಾನು ಚೇಂಜ್ ಮಾಡಿದೆ ಅಂತ ನಾನು ಹೇಳಬಲ್ಲೆ. ಒಂದು ಉದಾಹರಣೆ Yes, ನನ್ನ ಹೇಳಿ. ಜೀವನದಲ್ಲಿ ಆದದನ್ನೇ ಹೇಳ್ತೇನೆ. ಹೇಳಿ, ಹೇಳಿ. 3 ಜನ ನಮ್ಮ ಕ್ಲಾಸಿಗೆ ಬಂದ್ರು. ನಾನು ಇಂಗ್ಲಿಷ್ ಸಾಂಗ್ಸ ಕಲಿಸ್ತೇನೆ, ಹ್ಮ್. ನಾನು ಮಿಡಲ್ ಹಿಂದಿ ಸಾಂಗ್ಸ ಕಲಿಸ್ತೇನೆ, ಕನ್ನಡ ಹ್ಮ್. ಭಜನೆಯನ್ನು ಕೂಡ ಕಲಿಸ್ತೇನೆ. ಹ್ಮ್. ಬದಲಾವಣೆ ಮನೆಯಲ್ಲಿ ಇಂಗ್ಲಿಷ್ ಕಲ್ತಾಗ ಮಗು ಮುಂದೆ ಇರ್ತದೆ, ಅಜ್ಜಿ ಮತ್ತೆ ಅಮ್ಮ ಹಿಂದೆ ಇರ್ತಾರೆ. ಹ್ಮ್. ಹಿಂದಿ ಸಾಂಗ್ ಬಂದಾಗ ಅಮ್ಮ ಮುಂದೆ ಇರ್ತಾರೆ, ಮಗಳು ಮತ್ತೆ ಅಜ್ಜಿ ಹಿಂದೆ ಇರ್ತಾರೆ. ಭಜನೆ ಪದ್ಯ ಬಂದಾಗ ಅಜ್ಜಿ ಮುಂದೆ ಇರ್ತಾರೆ. ಇಲ್ಲಿ ಪುಳ್ಳಿ ಪ್ಲೇಸ್ ಮತ್ತು- ಚೇಂಜ್ ಆಗ್ತದೆ ವಿನಃ ಹ್ಮ್. ಬೇಡ ಅಂತ ಯಾರು ಹೊರಗೆ ಹೋಗುದಿಲ್ಲ. ಹೌದು. ಇದು ನಮ್ಮ ಉಪಾಸನದ ಒಂದು ಬದಲಾವಣೆ. ನಾನು ಸ್ವಲ್ಪ ಜನರ ಜೀವನದಲ್ಲಿ ತಂದಿದ್ದೇನೆ ಹೇಳುವುದೊಂದು ತುಂಬಾ ಪ್ರೌಡ್ ಇದೆ ನನ್ಗೆ. ಅವ್ರು ಹೇಳ್ತಾರೆ ಕೂಡ. ಹೌದು, ಈ ಒಂದು ವಿಡಿಯೋದಲ್ಲಿ ಒಂದು ಮಗು ಇಂಟರ್ ಮಾಡಿದಾಗ ಹೇಳ್ತು ಭಜನೆ ಕಲಿಸ್ತಾರೆ ಅಂತೇಳಿ. ಹಾಯ್, ನೀನು ಈ ಡಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಿದೆಯಲ್ಲ, ಹೇಗೆ ಅನಿಸ್ತಾ ಉಂಟು ನಿನಗೆ? ಸೂಪರ್ ಆಗಿದೆ. ಸೊ ಯಾರು ನಿನಗೆ ಕಲಿಸ್ತಾ ಇರೋರು? ಯಾವ ಟೀಚರು? ಪ್ರತೀಕ್ಷಾ ಮೇಡಮ್. ನೀನು ಎಷ್ಟು ವರ್ಷದಿಂದ ಕಲಿತಾ ಇದೀಯಾ? 5 ವರ್ಷದಿಂದ ಕಲಿತಾ ಇದೀಯಾ. ಸೊ ನೀನು 5 ವರ್ಷದಿಂದ ಏನೆಲ್ಲ ಕಲಿತೆ? ಡ್ಯಾನ್ಸ್, ರೀಲ್ಸ್ ಎಲ್ಲ ಕಲಿತೆ, ಭಜನೆ ಕೂಡ ಕಲ್ತಿಯಾ? ಓ, ಭಜನೆ ಕೂಡ ಕಲಿತೆ. ಸೊ 5 ವರ್ಷ ಅಂದ್ರೆ ನೀನು ಎಷ್ಟು ವರ್ಷ ಇದ್ದಾಗ ಜಾಯ್ನ್ ಆಗಿದ್ದು? ನೀ ಯಾವ ಕ್ಲಾಸ್ ಈಗ? ಫೋರ್ತ್ ಸ್ಟ್ಯಾಂಡರ್ಡ್ ಅಂದ್ರೆ ಸುಮಾರು ಇನ್ನು 6 ಇಯರ್ಸ್ ಇರುವಾಗ ಮೋಸ್ಟ್ಲಿ ಜಾಯಿನ್ ಆಗಿರ್ಬೇಕು, ಕರೆಕ್ಟಾ? ಸೊ ನಿನಗೆ ಈಗ ತುಂಬಾ ಸುಮಾರು ಡ್ಯಾನ್ಸ್ ಎಲ್ಲ ಕಲ್ತಿದ್ಯಾ ಅಲ್ಲ? ಖುಷಿ ಆಗ್ತಾ ಉಂಟು. ಹ್ಯಾಪಿನಾ ನೀನು? ಪ್ರತೀಕ್ಷಾ ಮೇಡಮ್ ಹೇಗೆ ಕೊಡ್ತಾರೆ? ತುಂಬಾ ಚೆನ್ನಾಗಿ ಕೊಡ್ತಾರಲ್ಲ ಅಲ್ಲ? ಖುಷಿಯಾಗಿ ಕಲಿತಾ ಇದೆಯಾ? ಓಕೆ. ಇನ್ನು ತುಂಬಾ ಕಲೀಲಿಕ್ಕೆ ಉಂಟಾ ಇನ್ನು ಮುಂದೆ ಎಲ್ಲ? ಹೌದಾ? ಎಸ್, ಕಲಿ. ಇನ್ನು ಚಂದಾಗಿ ಅವ್ರು ಹೇಳ್ಕೊಡ್ತಾರಲ್ಲ, ಚಂದ ಕಲಿ. ಓಕೆ, ಥ್ಯಾಂಕ್ ಯು. ನಾನು ಅನ್ಕೊಂಡೆ ಭಜನೆ ಕೂಡ ಕಲಿಸ್ತಾರ ಇರ್ಬೋದು, ನಾವು ಮಾತಾಡುವಾಗ ಗೊತ್ತಾಗುತ್ತೆ ಅಂತ ಹೇಳಿ. ಹೌದು ಹೌದು, ಎಲ್ಲಾ ಟೈಪ್ ಆಫ್ ಭಜನೆಗಳು ಎಲ್ಲ ಮಾಡ್ತೇವೆ ನಾವು. ಹ್ಮ್. ಪ್ರತಿ ಒಂದು ಸಾಂಗ್ಸ್ ಅನ್ನು ನಾನು ಮಾಡಿಸ್ತೇನೆ. ಹ್ಮ್. ಯಾವುದು ಇಲ್ಲ ಅಂತಿಲ್ಲ. ರತ್ಯ ಭಜನೆ ಮಾಡ್ತೇವೆ, ಹ್ಮ್. ಫೋಕ್, ಇಂಗ್ಲಿಷ್, ಕನ್ನಡ, ಹಿಂದಿ ಎಲ್ಲವೂ ಇದೆ. ಸೊ ನಿಮ್ಮ ಕ್ಲಾಸ್ ಅಲ್ಲಿ ಕೇವಲ ಮಹಿಳೆಯರಿಗಾಗಿ ಹೌದು. ಅಥವಾ ಗಂಡಸರು ಸೇರ್ಬೋದಾ? ಇಲ್ಲ, ನಮ್ದು ಖಾಲಿ ಮಹಿಳೆಯರಿಗಾಗಿ. ಯಾಕಂತ ಹೇಳಿದ್ರೆ ಇದು ಓನ್ಲಿ ಫಾರ್ ಲೇಡೀಸ್ ಅಂತಲೇ ನಾನು ಇಟ್ಟದ್ದು. ಓಕೆ. ಜನ್ಸ್ ಅಂತ ಗಂಡಸರಿಗಂತ ಸ್ಟಾರ್ಟ್ ಮಾಡ್ಲಿಲ್ಲ. ಹ್ಮ್. ಮೇ ಬಿ ಮುಂದಿನ ದಿನಗಳಲ್ಲಿ ಅಂತ ಒಂದು ಅವಕಾಶ ಖಂಡಿತವಾಗ್ಲೂ ದೇವರು ಕೊಟ್ರೆ ಖಂಡಿತವಾಗ್ಲೂ ನಾನು ಮಾಡ್ತೇನೆ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಖುಷಿಯಲ್ಲಿರೋದು ಇಂಪಾರ್ಟೆಂಟ್. ಖಂಡಿತ. ಲೇಡೀಸ್ ಜೆಂಟ್ಸ್ ಹಾಗೆ ಮ್ಯಾಟರ್ ಆಗೋದಿಲ್ಲ. ಹ್ಮ್. ನಮ್ಗೆ ನಮ್ಮ ಚಾಯ್ಸಸ್ ಏನು? ಹೌದು. ಈಗ ನನ್ಗೆ ಡ್ರಾಯಿಂಗ್ ಇಷ್ಟ, ಡ್ರಾಯಿಂಗ್ ಕ್ಲಾಸ್. ಹ್ಮ್. ಹೊಲಿಗೆ ಕ್ಲಾಸ್ ಇಷ್ಟ, ಅಲ್ಲಿಗೆ. ಖಂಡಿತ. ಅವರವರ ಇಂಟ್ರೆಸ್ಟ್ ಪ್ರಕಾರ. ಆದ್ರೆ ನಂಗೆ ಇಂಥ ಅವಕಾಶ ಇನ್ನೂ ಕೂಡ ಸಿಗ್ಲಿಲ್ಲ ಮೇ ಬಿ, ಅದಕ್ಕೆ ನಾನು ಮಾಡಿರ್ಲಿಕ್ಕೆ. ಹ್ಮ್. ಅವಕಾಶ ಸಿಕ್ಕಿದ್ರೆ ಮಾಡಿ. ಖಂಡಿತವಾಗ್ಲೂ Video ಕೊರಿಯೋಗ್ರಫೀಸ್ ಮುಖಾಂತರ- ಎಲ್ಲ ಮಾಡಿದ್ದೇನೆ. ಹಾ. ಕೊರಿಯೋಗ್ರಫೀಸ್ ಎಲ್ಲ ಮಾಡಿದ್ದೇನೆ. ಓಕೆ ಓಕೆ. ಸೊ ನೀವು ಯೋಗ ಕ್ಲಾಸ್ ಕೂಡ ಮಾಡ್ತೀರಾ ಅಂತ ಹೌದು. ಮೊನ್ನೆ ನಿಮ್ಮ ಡಾನ್ಸ್ ಕ್ಲಾಸ್ ಅಲ್ಲಿ ನೋಡಿದೆ. ಸೊ ಇಂಟರ್ನ್ಯಾಷನಲ್ ಯೋಗ ಡೇ ಸಂಬಂಧ ನಿಮಗೊಂದು ಬುಕ್ ಕೊಡ್ತಾ ಇದ್ದೀನಿ ನಾನು. ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ಇದ್ರದ್ದು ಸಂಬಂಧ ಇದ್ರಲ್ಲಿ ಎಲ್ಲ ಸಿಂಪಲ್ ಆದ ಆಸನಗಳಿದೆ, ನೀವು ಇದನ್ನ ಕಲಿತು ಮಾಡ್ಬೋದು. ಖಂಡಿತ ಮೊನ್ನೆ ನಾನು ಮೇಡಮ್. ಬಂದಾಗ ನೀವು ಮಾಡ್ತಾ ಇದ್ರಿ. ಹೌದು, ನಾನು ಆಕ್ಚುಲಿ ಹೇಳಿದ್ನಲ್ವಾ, ಮೇಡಮ್ ದೇವಿಪ್ರದ ಮೇಡಮ್ ಹತ್ರ ನಾನು ಯೋಗ ಕ್ಲಾಸಿಗೆ ಹೋಗ್ತಿದ್ದೆ. ಹ್ಮ್. ಆದ್ರೆ ನಾನು ಕಲ್ತದ್ದು ಕುಶಾಲಪ್ಪ ಸರ್ ಅಂತ. ಹ್ಮ್. ಸೊ ಅವ್ರ ಹತ್ರ ನಾನು ಕಲ್ತಿದ್ದೇನೆ ಯೋಗ. ಹಾಗೆ ನಂದು ಯೋಗ ಅಂತ ಮಾರ್ನಿಂಗ್ ವರ್ಕೌಟ್ ಕ್ಲಾಸ್ ಹಾಗೆಲ್ಲ ಮಾಡ್ತಿದ್ದೆ. ಹ್ಮ್. ಈಗ ಬಿಟ್ಟೆ, ಯಾಕಂದ್ರೆ ಎಲ್ಲವನ್ನು ತಕೊಂಡು ಹೋಗ್ಲಿಕ್ಕೆ ನಂಗೆ ಆಗುದಿಲ್ಲ. ಹೌದೌದು. ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಕನಸು, ಗುರಿ ಏನು ಮಾಡ್ಬೇಕು ಅಂತಿದ್ರೆ? ಈಗಾಗ್ಲೇ ಕನಸು ಅಂತ ನಾನು ಯಾವತ್ತೂ ನೋಡ್ಲೇ ಇಲ್ಲ ಮ್ಯಾಮ್. ಹ್ಮ್. ನಾನು ಆಕ್ಚುಲಿ ಒಂದ್ ಹೇಳ್ಬೇಕಾದ್ರೆ, ನಾನು ಇವತ್ತು ಎಲ್ಲಿ ಇದ್ದೇನೆ ಹ್ಮ್. ಅದೆಲ್ಲ ದೇವರು ಕೊಟ್ಟ ದಾರಿ. ದೇವರು ದಾರಿ ತೋರಿಸಿದ್ದೇನೆ, ಹೋಗ್ತಾ ಇದ್ದೇನೆ. ಸರಿಯಾದ್ರೆ ಹೋಗ್ತಾ ಇರ್ತೇನೆ, ತಪ್ಪಾದ್ರೆ ಅಲ್ಲೇ ಸ್ಟಾಪ್ ಕೊಡ್ತಾ ಇರ್ತೇನೆ. ಹ್ಮ್. ಅದನ್ನು ಕೂಡ ಹೇಳಿಕೊಡುವಂತವ್ರು ದೇವರೇ. ಖಂಡಿತ. ಸೊ ಆದ ಕಾರಣ ಕನಸು ಅಂತಿಲ್ಲ. ನನ್ಗೆ ಕನಸು ಒಂದು ದೊಡ್ಡದಿರುವುದಂದ್ರೆ, ನಮ್ದು ಉಪಾಸನದಿಂದ ನಾವು ತುಂಬಾ ಎಲ್ಲ ಚಾರಿಟೀಸ್ ಮಾಡ್ತೇವೆ. ಸೊ ನೀವು ಈಗ 300+ ಸ್ಟೂಡೆಂಟ್ ಇದ್ದಾರೆ ಅಂತ ಹೇಳಿದ್ರಿ. ಸುಮಾರು ಒಂದು ಈಗ 10 ವರ್ಷದ ಹಿಂದೆ ಒಮ್ಮೆ ಹೋಗೋಣ. ಆಗ ನಿಮ್ಮ ಪ್ರಾರಂಭದ ದಿನಗಳು. ಸೊ ಆಗ
ಫಸ್ಟ್ ಬ್ಯಾಚ್ ಅನ್ನ ನೆನಪು ಮಾಡ್ಕೊಂಡಾಗ ಆಗ ಎಷ್ಟು ಸ್ಟೂಡೆಂಟ್ ಇದ್ರು ನಿಮ್ಮಲ್ಲಿ? ಓಕೆ, ಸೊ ಫಸ್ಟ್ ಸ್ಟೂಡೆಂಟ್ ಗಿಂತ ಜಾಸ್ತಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಕತೆ ನಂದು. ಯಾಕಂತ ಹೇಳಿ ನಾನು ಡಾನ್ಸ್ ಫೀಲ್ಡ್ ಗೆ ಬರ್ಬೇಕು ಅಂತ ಬಂದವಳೇ ಅಲ್ಲ, ನಾನು ಹೇಳಿದ್ನಲ್ವಾ. ಹೌದು. ನಾನು ಆಕ್ಚುಲಿ ಒಂದು ಟ್ಯಾಕ್ಸ್ ಕನ್ಸಲ್ಟೆಂಟ್ ಅಂಡರ್ ಅಕೌಂಟೆಂಟ್ ಆಗಿ ಜಾಬ್ ಮಾಡ್ತಿದ್ದೆ. ಸೊ ಅಲ್ಲಿ ಮಾಡ್ತಾ ಇರುವಾಗ ಅವರೇ ನಮ್ಮ ಇಲ್ಲಿ ಮಂಗಳೂರಲ್ಲಿ ಶರವ ಟೆಂಪಲ್ ಪಕ್ಕ ಬಾಲಂಬಟ್ ಹಾಲ್ ಅಂತ ಇದೆ. ಸೊ ಅಲ್ಲಿ ಅವರು ಮಾತಾಡಿ ನನ್ಗೆ ಹಾಲ್ ಅಂತ ತೆಗೆಸಿ ಕೊಟ್ರು, ನೀವೊಂದು ಹೀಗೆ ಮಾಡು ಅಂತ, ಡಾನ್ಸ್ ಮಾಡು, ಜಸ್ಟ್ ಫಾರ್ ಟೈಮ್ ಪಾಸ್. Okay. ಆಗ ಫೀಸ್ ಕೂಡ ಇರ್ಲಿಲ್ಲ. ಇದೇ ನಮ್ಮ ನವಚೈತನ್ಯ ಗ್ರೂಪ್ ಇಂದ ಒಂದು 10 ಜನ ಬಂದಿದ್ರು. ಹಾಗೆ ನಾನು ಬೇರೆ ಕಡೆ ಎಲ್ಲ ಕಲಿಸ್ಲಿಕ್ಕೆ ಹೋಗ್ತಿದ್ದೆ, ಅಲ್ಲಿಂದೆಲ್ಲ ಬಂದಿದ್ರು. ಸೊ ಮೇ ಬಿ ಒಂದ್ ಫಸ್ಟ್ ಇಯರ್ ಒಂದು 12 ಜನ ಇದ್ರು. 12 ಜನ ಇದ್ರು. ನಾವು ಪಬ್ಲಿಸಿಟಿ ಸಹ ಅಂತದೇನು ಕೊಟ್ಟಿರ್ಲಿಲ್ಲ. ಹಾಗೆ ಬೆಳೀತಾ ಬೆಳೀತಾ ನನ್ಗೆ ಗೊತ್ತಿಲ್ಲದೆ ಇದು ಬೆಳೀತಾ ಹೋಯ್ತು. ಎಲ್ಲಿ ನಾವು ಇಲ್ಲ ಇದು ಪ್ರೊಫೆಷನ್ ಆಗಿ ತಕೊಳ್ಬೇಕು, ಈ ಮಟ್ಟಕ್ಕೆ ನಾನು ಬರ್ಬೇಕು ಅಂತ ಒಂದು ದಿನ ನಾನು ಯೋಚನೆ ಮಾಡ್ಲೇ ಇಲ್ಲ. ನಾನು ಹೇಳಿದ್ನಲ್ಲ, ಏನು ನನ್ನ ದಾರಿಯಲ್ಲಿ ಬಂದಿದೆ ಅದನ್ನು ಉಪಯೋಗಿಸಿಕೊಂಡು ನಾನು ಹೋಗ್ತಾ ಇದ್ದೇನೆ. ಸೊ ಅದು ಇಲ್ಲಿವರೆಗೆ ತಂದು ನನ್ನನ್ನು ತಲುಪಿಸಿದೆ. ಸೊ ಇಷ್ಟು ದೂರ ನೀವು ಬಂದ್ರಿ, ಈ ಪಯಣದಲ್ಲಿ ನೀವು ಏನಾದ್ರೂ ಎದುರಿಸಿದ ದೊಡ್ಡ ಸವಾಲುಗಳಿದೆಯಾ? ಅಂದ್ರೆ ಯಾವ್ದಾದ್ರು ಹಣಕಾಸಿನ ಒಂದು ತೊಂದರೆ ಇರ್ಬೋದು, ಅಥವಾ ಯಾವುದೇ ಒಂದು ಇಷ್ಟು ಜನ ಇದ್ದಾರೆ, ಸಾಕು ಇದು ಡಾನ್ಸ್ ಕ್ಲಾಸ್ ಬೇಡವೇ ಬೇಡ ಅಂತ ಅನ್ಸಿದ್ದಿದ್ಯಾ? ಇಲ್ಲ ಮೇಡಮ್, ಹಾಗೆ ಸವಾಲುಗಳು ಅಂತ ಎಂತ ಬರ್ಲಿಲ್ಲ. ನನ್ಗೆ ಹಣಕಾಸಿಂದ ಸಹ ಅಂತದೇನಲ್ಲ, ಪರ್ಸನಲ್ ಬಂದಿದೆ, ಅದು ಪರ್ಸನಲ್ ಮ್ಯಾಟರ್. ಆದ್ರೆ ಡಾನ್ಸಿಗಂತ ಯಾವತ್ತು ನನಗೆ ಯಾವುದೇ ಕಷ್ಟ ಬರ್ಲಿಲ್ಲ. ಎಲ್ಲಾ ಕಡೆ ಆ ದೇವರು ನನ್ನ ಕೈ ಹಿಡ್ದಿದ್ದಾರೆ. ಹಾಗೆ ಡಾನ್ಸ್ ಕ್ಲಾಸ್ ಬಗ್ಗೆ ಹೇಳುದಿದ್ರೆ, ನಾನು ಇನ್ನೂ ಕೂಡ ಜಾಸ್ತಿ ಕ್ಲಾಸಸ್ ಮಾಡ್ತಾ ಇದ್ದೇನೆ. ಮುಂಚೆ ನಂದು ಒಂದೇ ಬ್ಯಾಚ್ ಇತ್ತು, ವಾರದಲ್ಲಿ 2 ದಿನ. ಈಗ ಒಂದು ಬ್ಯಾಚ್ ಇದ್ದದ್ದು 2 ಬ್ಯಾಚ್ ಆಗಿದೆ, 2 ಬ್ಯಾಚ್ ಇದ್ದದ್ದು ಮಾರ್ನಿಂಗ್ ಬ್ಯಾಚ್ ಆಗಿದೆ, ಅದಿದ್ದದ್ದು ಆನ್ಲೈನ್ ಆಗಿದೆ. ಆನ್ಲೈನ್ ಆಗಿ ಈಗ ಡಾನ್ಸ್ ವಿತ್ ವೀಲ್ ಚೇರ್ಸ್ ಅಂತ ಸ್ಟಾರ್ಟ್ ಆಗಿದೆ. ಅದಾದ ನಂತರ ಸೀನಿಯರ್ ಬ್ಯಾಚ್ ಅಂತ ಸ್ಟಾರ್ಟ್ ಆಗಿದೆ. ಇದೇ ನಾಡ್ದು 21ಕ್ಕೆ ನಾನು ಬ್ಯಾಂಗ್ಳೂರಲ್ಲಿ ಕೂಡ ಹೋಗ್ತಾ ಇದ್ದೇನೆ. ಬ್ಯಾಂಗ್ಳೂರಲ್ಲಿ ಕೂಡ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬ್ಯಾಂಗ್ಳೂರಲ್ಲಿ ಕೂಡ ಆಫ್ಲೈನ್ ವಾರಕ್ಕೆ ತಿಂಗಳಿಗೆ ಒಂದ್ಸಲ ಹೋಗಿ ವರ್ಕ್ಶಾಪ್ ಅಂತ ಮಾಡ್ತೇನೆ. ಯಾಕಂದ್ರೆ ನಂದು ಆನ್ಲೈನ್ ಅಲ್ಲಿ 120 ಸ್ಟೂಡೆಂಟ್ಸ್ ಇದ್ದಾರೆ. ಅದ್ರಲ್ಲಿ ಒಂದು 48 ಜನ ಬ್ಯಾಂಗ್ಳೂರ್ ಅವರು, ಉಳ್ದವರೆಲ್ಲ ಮುಂಬೈ, ರಾಜಸ್ಥಾನ್, ಗುಜರಾತ್ ಅವರು, ಒಂದು 20 ಜನ ಇಂಟರ್ನ್ಯಾಷನಲ್ ಅವರು. ಸೊ ಬೇರೆ ಬೇರೆ ಕಡೆಯಿಂದೆಲ್ಲ ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಅದ ಕಾರಣ ಇನ್ನು ನಾನು ಅನ್ಕೊಂಡಿದ್ದೇನೆ, ಲೈಫ್ ಅಲ್ಲಿ ಸಾಕು ಹೇಳುವ ಮಾತು ಬಂದ್ರೆ ನಿಮ್ಮ ಜೀವನ ಸ್ತಬ್ಧ. ಏನಾದ್ರೂ ಕಮಿಟ್ಮೆಂಟ್ಸ್ ಇದ್ರೇನೆ ನಮ್ಗೆ ಜೀವನದಲ್ಲಿ ಒಂದು ಉತ್ಸಾಹ ಇರ್ತದೆ. ಎಸ್, ನಾವ್ ಅದನ್ನ ಮಾಡ್ಬೇಕು. ನನ್ಗೀಗ ಜೀವನದಲ್ಲಿ ಉತ್ಸಾಹ ಇರುದೆ, ನಾನು ತುಂಬಾ ಜನರಿಗೆ ಹ್ಯಾಪಿನೆಸ್ ಕೊಡ್ಬೇಕು, ತುಂಬಾ ಜನರ ಹತ್ರ ತಲುಪಬೇಕು, ಅದ್ರ ಪ್ರಯತ್ನದಲ್ಲೇ ನಾನಿದ್ದೇನೆ. ಇದು ನನ್ನ ಉಸಿರಿರುವವರೆಗೆ ಡಾನ್ಸ್ ಸವಾಲುಗಳನ್ನ ಎದುರಿಸ್ತಾ ನೀವು ಮುಂದುವರಿಸ್ತಾ ಇರ್ತೀರಾ. ಖಂಡಿತ. ಸೊ ನೀವು ಜೀವನದಲ್ಲಿ ಏನಾದ್ರು ದೊಡ್ಡ ತ್ಯಾಗ ಮಾಡಿದ್ದು ನೆನಪಾಗ್ತಾ ಉಂಟಾ ಈ ಡಾನ್ಸ್ಗೆ ಇರ್ಲಿಕ್ಕೆ? ಏನಾದ್ರು ಇಲ್ಲ, ತ್ಯಾಗ ಅಂತ ಏನು ಮಾಡ್ಲಿಲ್ಲ ಮ್ಯಾಮ್, ಅಂತದೆಂತ ಇಲ್ಲ. ನಾನು ಹೇಳಿದ್ನಲ್ವಾ, ನಾನು ಬೇಗ ಇಲ್ಲಿಯ ನನ್ಗೆ ಮುಂಚಿನದು ಎನಿಸುವಾಗ, ನನ್ನ ಬಾಲ್ಯವನ್ನು ಎನಿಸುವಾಗ ನಾನು ಕಲಿಬಹುದಿತ್ತು, ನಾನ್ ಡಾನ್ಸ್ ಕಲ್ತಿದ್ದಿದ್ರೆ ಒಂದು ಒಳ್ಳೆ ಇನ್ನು ಸಹ ಇದಕ್ಕಿಂತ ಒಳ್ಳೆ ಮಟ್ಟಕ್ಕೆ ಮಾಡ್ಬೋದಿತ್ತು. ಆದ್ರೆ ಈಗ ದೇವರು ನನ್ನನ್ನು ಒಳ್ಳೆ ಮಟ್ಟದಲ್ಲೇ ಇಟ್ಟಿದ್ದಾರೆ. ಅದು ಹೇಳುದು ತಪ್ಪಾಗ್ತದೆ ನಾನೀಗ. ಆದ್ರೆ ಮೇ ಬಿ ಅದು ತ್ಯಾಗ ಅಂತ ಹೇಳುದಿಲ್ಲ, ಅಂದಿನ ಆ ಪರಿಸ್ಥಿತಿಗೆ ಅದು ಕರೆಕ್ಟ್ ಇತ್ತು. ತ್ಯಾಗ ಅಂತ ಏನು ಮಾಡ್ಲಿಲ್ಲ. ಈಗ ಈಗ ಡ್ಯಾನ್ಸ್ ಒಂದು ಕ್ಷೇತ್ರವನ್ನ ಬಿಟ್ಟು ಈಗ ನಾವು ಮತ್ತೊಂದು ಕ್ಷೇತ್ರಕ್ಕೆ, ನಿಮ್ಮದೇ ಪಯಣದಲ್ಲಿ ಮತ್ತೊಂದು ಕ್ಷೇತ್ರಕ್ಕೆ ಬಂದಾಗ ಹಲವಾರು ವಿಷಯಗಳನ್ನ ಕೇಳದೆ, ಒಂದು ಪ್ರೋಗ್ರಾಮಿಗೆ ಹಾಸ್ಟ್ ಆಗಿ ಹೋಗ್ತಾ ಇದ್ದೀರಾ, ಒಂದು ಆಶ್ರಮದಲ್ಲಿ ಸೇವೆಯನ್ನೇ ಸಲ್ಲಿಸ್ತಾ ಇದ್ದೀರಾ, ಹಾಗೆ ಬೇರೆ ಬೇರೆ ಅಂದ್ರೆ ದುಡಿದಿದ್ದನ್ನ ಗಳಿಸಿದ್ದನ್ನ ಮತ್ತೊಂದಿಷ್ಟು ಕೊಡುವಂತ ಇದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಗಳಿಸಿದ್ರಲ್ಲಿ ಒಂದಿಷ್ಟು ದಾನ ಮಾಡೋ ಮುಖಾಂತರ, ಅಥವಾ ಆಶ್ರಮ ವಾಸಿಗಳಿಗೆ ಕೊಡುವ ಮುಖಾಂತರ, ಅಥವಾ ಆಶ್ರಮದಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಮುಖಾಂತರ, ಅದ್ರ ಬಗ್ಗೆ ಒಂದಿಷ್ಟು ಹೇಳಿ. ತುಂಬಾ ಖುಷಿ ಪಡ್ತಾ ಇದ್ದೇನೆ ಮೇಡಮ್. ಯಾಕಂತ ಹೇಳಿದ್ರೆ ಎಲ್ಲರಿಗೆ ಅವಕಾಶ ಸಿಗುದಿಲ್ಲ. ನಾನು ಕಳೆದ ಒಂದು 6 ವರ್ಷಗಳಿಂದ ನಮ್ಮ ಮಂಗಳೂರಿನಲ್ಲೇ ಕೊಡಿಯಾಲ್ ಬೈಲಲ್ಲಿ ಡಾಕ್ಟರ್ GS ವೃದ್ಧಾಶ್ರಮ ಅಂತ ಉಂಟು. ಸೊ ನಮ್ದು ಇನ್ನೊಂದು ಯೂನಿಟ್ ದೇರಳಕಟ್ಟೆಯಲ್ಲಿ ಅಭಯ ಆಶ್ರಯ ಅಂತ ಉಂಟು. ಮಂಗಳೂರಲ್ಲಿರುವ ನಮ್ಮ ಆಶ್ರಮದಲ್ಲಿ, ಅದಕ್ಕೆ ಆಶ್ರಮ ಅಂತ ಹೇಳುದಿಲ್ಲ ನಾನು, ವಾತ್ಸಲ್ಯ ಧಾಮ, ವಾತ್ಸಲ್ಯವನ್ನು ತುಂಬಿದ ಮನೆ ಅದು, ವಾತ್ಸಲ್ಯ ಧಾಮ ಅಂತ ಹೇಳ್ತೇನೆ. ಸೊ ಅಲ್ಲಿ ಒಂದು 35 ಜನ ಇದ್ದಾರೆ. ಸೊ ನಮ್ಮ ಇನ್ನೊಂದು ಯೂನಿಟ್ ಅಲ್ಲಿ ಒಂದು 90 ಜನ ಇದ್ದಾರೆ. ನನ್ಗೆ ತುಂಬಾ ಒಂದು ಮನ್ಸಿತ್ತು ಮೇಡಮ್, ಚಿಕ್ಕದಿರುವಾಗ ನನ್ಗೆ ಕಲೀಲಿಕ್ಕೆ ಆಗ್ಲಿಲ್ಲ, ನಾನು ಯಾರಿಗಾದ್ರೂ ಹೆಲ್ಪ್ ಮಾಡ್ಬೇಕು ನಾನ್ ದುಡ್ದಾಗ ಹೇಳುವ ಒಂದು ಆಲೋಚನೆಗೆ ಉಪಾಸನ ಆದ ತಕ್ಷಣ ಮೈಂಡ್ ಅಲ್ಲಿ ಒಂದು ಥಾಟ್ ಬಂತು,
ನನ್ಗೆ 10,000 ಕೊಡುವಷ್ಟು ಕೆಪಾಸಿಟಿ ಇಲ್ಲ, ಆದ್ರೆ 10 ಜನರ ಬಲ ಉಂಟು. ಹ್ಮ್ ಎಲ್ಲಾ ಜನರನ್ನು ಒಟ್ಟು ಮಾಡಿ ಚಿಕ್ಕ ಚಿಕ್ಕ ಹಣವನ್ನು ಹಾಕಿ ನಾವ್ ಯಾಕೆ ಇದನ್ನು ಮಾಡಬಾರ್ದು ಹೇಳುವ ಒಂದು ಆಲೋಚನೆ ಇಟ್ಟುಕೊಂಡು ನಮ್ಮ ಉಪಾಸನದ ನನ್ನ ಸ್ಟೂಡೆಂಟ್ಸ್ ಹತ್ರ ಹೇಳಿ, ಹ್ಮ್ ನಾನು ನನ್ನ ಕೈಯಲ್ಲಾದಷ್ಟು ಹಣವನ್ನು ಹಾಕಿ ಉಳ್ದದು ಅವರಿಗಾದಷ್ಟು. ಇಲ್ಲಿ ಸಮಾಜ ಸೇವೆ ಹೇಳುದು ನೀವು ಕೋಟಿಗಟ್ಲೆ ಲಕ್ಷಗಟ್ಲೆ ಕೊಡ್ಬೇಕು ಅಂತ ಏನಿಲ್ಲ. ಖಂಡಿತ. ಕೊಡುವ 1,000ವೇ ತುಂಬಾ ಇಂಪಾರ್ಟೆಂಟ್. ಆ 1,000ದಲ್ಲಿ 100 ರೂಪಾಯಿ 10 ಜನ ಹಾಕಿದ್ರು ಸಾಕು. ಹ್ಮ್ ಆ 100 ರೂಪಾಯಿ ಮಾಡ್ಲಿಕ್ಕೆ ಅವ್ರು ಎಷ್ಟೋ ಕಷ್ಟ ಪಡ್ತಾರೆ. ಆದ್ರೆ ಅದು ಹೋಗುವ ಜಾಗ ಕರೆಕ್ಟ್ ಇರ್ಬೇಕು, ಹೌದು. ಅದು ಅವ್ರಿಗೆ ಗೊತ್ತಿರ್ಬೇಕು. ಹೌದು. ಹೌದಲ್ವಾ? ಹಾಗೆ ಮಾಡ್ತಾ ಮಾಡ್ತಾ ನಾನು ಉಪಾಸನದಿಂದ ಒಂದು 15 ಮಕ್ಕಳಿಗೆ ನಮ್ಮಿಂದ ಕೈಯಲ್ಲಾದಷ್ಟು ಸ್ಕಾಲರ್ಶಿಪ್ ಅಂತ ಕೊಡುದು. ಹಾಗೆ ಪ್ರತಿ ಅಕ್ಟೋಬರ್ ಅಲ್ಲಿ ಅಕ್ಟೋಬರ್ 2 ಇಸ್ ಎಲ್ಡರ್ಸ್ ಡೇ, ಅಲ್ಲಿ ನಾವು ಬೇರೆ ಬೇರೆ ಆಶ್ರಮಗಳಿಗೆ ಹೋಗಿ ಅವರಿಗೆ ಗೇಮ್ಸ್ ಎಲ್ಲ ಮಾಡಿ. ಇಲ್ಲಿ ಒಂದು ಮಾತನ್ನ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಾವು ಆಶ್ರಮಗಳಿಗೆ ಹೋಗ್ತೇವೆ, ನಾವೇನೋ ಒಂದು ಕೊಡ್ತೇವೆ, ಆ ತೆಕ್ಕೊಳ್ಳುವವರ ಮನಸ್ಥಿತಿ ಹೇಗೋ ಇರ್ತದೆ. ಅಂದ್ರೆ ನಾನು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೆ, ಇವತ್ತು ನಂಗೆ ಇದು ಪರಿಸ್ಥಿತಿ ಬಂತ, ಅದಕ್ಕೋಸ್ಕರ ನಾನೇನ್ ಥಿಂಕ್ ಮಾಡ್ದೆ ಹಾಗೆ ಕೊಡ್ಬಾರ್ದು. ಅಲ್ಲಿ ಹೋಗ್ಬೇಕು, ಒಂದು ಗೇಮ್ಸ್ ಎಲ್ಲ ಮಾಡ್ಬೇಕು, ಅವರಿಗೆ ಆಕ್ಟಿವಿಟಿ ಮಾಡ್ಬೇಕು, ಅವರಿಗೆ ಅರ್ನ್ ಮಾಡಿಸ್ಬೇಕು. ನಾನು ಗೆದ್ದೆ, ಡಿಫರೆನ್ಸ್ ನಾನು ಕೊಟ್ಟದ್ದು ದಾನ, ಅದೇ ಅವರು ಗಳಿಸಿದ್ದು ಖುಷಿ. ಸೊ ಅದೇ ಐಟಮ್, ಅದೇ ಕೊಡುವ ರೀತಿ ಬೇರೆ, ಕೊಡುವ ರೀತಿ ಬೇರೆ. ಇದು ನನ್ನ ಮನಸ್ಸಲ್ಲಿ ಬಂದು ಇದನ್ನು ನಾನು ಅಳವಡಿಸಿಕೊಂಡೆ ನನ್ನಲ್ಲೇ. ಹಾಗೆ ನಾನು ಬೇರೆ ಬೇರೆ ಆಶ್ರಮಗಳಿಗೆಲ್ಲ ಹೋಗಿ ಇಂಥದನ್ನೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಪ್ರತಿ ತಿಂಗಳ ಕೂಡ ನೀವು? ಎವ್ರಿ ಮಂತ್ ಅಲ್ಲ, ನಾನು ಫಸ್ಟ್ ನಾನು ಪ್ರತಿ ವರ್ಷಕ್ಕೆ 1 ಸಲ 2 ಸಲ ಹೋಗ್ತಿದ್ದೆ. ಮತ್ತೆ ನವೆಂಬರ್ ಅಲ್ಲಿ ಆರ್ಫನೇಜ್ ಮಕ್ಕಳಿಗೋಸ್ಕರ ಅಂತ ಹೋಗಿ ಅವರಿಗೆ ಆಕ್ಟಿವಿಟಿ ಮಾಡಿ, ಅವರಿಗೆ ಬೇಕಾದ ಕೊಡೆ ಆಗ್ಲಿ, ನಮ್ಮ ಬ್ಯಾಗ್ ಆಗ್ಲಿ, ಇನ್ನರ್ ಗಾರ್ಮೆಂಟ್ಸ್ ಆಗ್ಲಿ. ಯಾಕಂದ್ರೆ ನಾವಿಲ್ಲಿ ಆರ್ಫನೇಜ್ ಗಳಿಗೆ ಎಲ್ಲರೂ ಹೋಗ್ತಾರೆ, ಗ್ರಾಸರೀಸ್ ಕೊಡ್ತೇವೆ, ಮಕ್ಕಳಿಗೆ ಬ್ಯಾಗ್ಸ್ ಕೊಡ್ತೇವೆ. ಇಂಪಾರ್ಟೆಂಟ್, ಇವತ್ತಿನ ದಿನದಲ್ಲಿ ಮಾತಾಡ್ಲಿಕ್ಕೆ ಏನ್ ನಾಚಿಕೆ ಇಲ್ಲ, ಮಕ್ಕಳಿಗೆ ಇನ್ನರ್ ಗಾರ್ಮೆಂಟ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಖಂಡಿತ. ಪ್ರತಿ ಒಂದ್ರದ್ದು ಅಮೌಂಟ್ ತುಂಬಾ ಜಾಸ್ತಿ ಇರ್ತದೆ. ಯಾಕಂತ ಹೇಳಿದ್ರೆ ಮನೆಯಲ್ಲಿ ಒಂದು ತಾಯಿ ತನ್ನ ಮಗುವಿದ್ದು ಪ್ರತಿ ಒಂದು ನೋಡ್ಕೊಳ್ತಾರೆ. ಅದೇ ಆ ಒಂದು ಆರ್ಫನೇಜ್ ಅಲ್ಲಿ ಆ ಮೇಡಮ್ ತುಂಬಾ ಮಕ್ಕಳನ್ನು ನೋಡ್ಕೊಳ್ಬೇಕಾಗ್ತದೆ. ಹಾಗಿರುವಾಗ ನಾವು ಹೊರಗಿಂದ ಚಂದ ಕಾಣೋದು ಇಂಪಾರ್ಟೆಂಟ್ ಅಲ್ಲ, ಒಳಗಿಂದ ಕೂಡ ನಾವು ತುಂಬಾ ಇಂಪಾರ್ಟೆಂಟ್ ಅವಶ್ಯಕತೆ ಬೇಕೇ. ಹೌದಲ್ವಾ? ಸೊ ನಾವೀಗ ಬಟ್ಟೆ ನಮ್ಮ ಹತ್ರ ತುಂಬಾ ಉಂಟು, ನಾವು ಬೇರೆ ಕೊಡ್ತೇವೆ, ಇನ್ನರ್ ಗಾರ್ಮೆಂಟ್ಸ್ ಹಾಗೆ ಕೊಡ್ಲಿಕ್ಕೆ ಆಗ್ತದಾ? ಹಾಗಿರುವಾಗ ಇದನ್ನೆಲ್ಲ ನಾನು ಆಲೋಚನೆ ಮಾಡಿ ನಾನು ಇದೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಕಳೆದ 6 ವರ್ಷಗಳ ಮುಂಚೆ ಕೋವಿಡ್ ಬಂತು. ನಮ್ಮ ಆಶ್ರಮದ ಸಂಚಾಲಕರಾಗಿರುವ ನಮ್ಮ ಶ್ರೀನಾಥ್ ಹೆಗ್ಡೆ ಸರ್ ಅವರು ನಂಗೆ ಕಾಲ್ ಮಾಡಿದ್ರು, ಪ್ರತೀಕ್ಷಾ ಯಾರಾದ್ರೂ ಇದಾರ ನಿಮ್ಮಲ್ಲಿ ಜಾಬ್ ಬೇಕಾದವರು? ಸೊ ನೀವು ಅಲ್ಲಿ ಮಾಡ್ತಾ ಇದ್ರ? ಮಾಡ್ತಿರ್ಲಿಲ್ಲ, ನಾನು ಇಲ್ಲಿ ಬರ್ತಾ ಹೋಗ್ತಾ ಇದ್ದೆ. ಹೀಗೆ ಅಲ್ಲೇನ್ ಡಾನ್ಸ್ ಮಾಡ್ತಿದ್ರ? ಬರುದು, ಇಲ್ಲಿ ಇವರಿಗೆ ಆಕ್ಟಿವಿಟಿ ಎಲ್ಲ ಮಾಡುದು, ಹೀಗೆ ಸುಮ್ಮನೆ ಬರ್ತಿದ್ದೆ. ಹಾಗೆ ಅವರ ಪರಿಚಯ ಆದ್ಮೇಲೆ ನಂಗೆ ಕಾಲ್ ಮಾಡಿದ್ರು ಅವರು. ಆಗ ನಾನು ಹೇಳಿದೆ, ಸರ್ ನಿಮ್ಗೆ ಅಭ್ಯಂತರ ಇಲ್ಲದಿದ್ರೆ, ಅದೇ ಟೈಮ್ ಅಲ್ಲಿ ನನ್ನ ಹಸ್ಬೆಂಡ್ ಕೂಡ ಬ್ರೈನ್ ಎಮರೇಜ್ ಆಗಿ ಎಕ್ಸ್ಪೈರ್ ಆದ್ರು. ಆ ಟೈಮಲ್ಲಿ ನಾನು ಒಂದು ಅನ್ಕೊಂಡೆ, ಯಾಕಂದ್ರೆ ಒಂದು 12-13 ವರ್ಷಗಳ ಗ್ಯಾಪ್ ಅಲ್ಲಿ ನನ್ನ ಅಕ್ಕ ತೀರಿ ಹೋದ್ರು, ಜ್ವರ ಬಂದು. ನನ್ನ ಅಣ್ಣ ತೀರಿ ಹೋದ್ರು, ನನ್ನ ಅಪ್ಪ ತೀರಿ ಹೋದ್ರು, ನನ್ನ ಹಸ್ಬೆಂಡ್ ತೀರಿ ಹೋದ್ರು. ಎಲ್ಲ ನೋವಿನ ಸಂಗತಿ, ಬ್ಯಾಕ್ ಟು ಬ್ಯಾಕ್. ಆಗ ನಾನು ಅನ್ಕೊಂಡೆ ಜೀವನ ಏನೂ ಇಲ್ಲ, ಕೋವಿಡ್ ಬಂದ ಎಸ್ ಹೋಗ್ತಾರೆ ಎಲ್ಲ ಹೌದು, ಆದ್ರೆ ಮನುಷ್ಯನ ಆಯುಷ್ಯ ಎಲ್ಲಿ ತನಕ ಉಂಟು ಅಲ್ಲಿಯ ತನಕ ಮಾತ್ರ. ಖಂಡಿತ. ಅದು ನೀವು ರೋಡಲ್ಲಿ ನಡ್ಕೊಂಡು ಹೋದ್ರು ಸರಿ, ಮನೇಲಿ ಕೂತ್ರು ಸರಿ. ಹಾಗೆ ನಾನು ಸರ್ ಹತ್ರ ಹೇಳಿದೆ, ಸರ್ ನನ್ಗೊಂದು ಅವಕಾಶ ಕೊಟ್ರೆ ನಾನು ಬರ್ತೇನೆ. ಹಾಗೆ ಸರ್ ಹೇಳಿದ್ರು, ನೀವು ಬರ್ತೀರಾ, ಕೋವಿಡ್ ಅಲ್ವಾ? ಇಲ್ಲ ಸರ್, ನಂಗೆ ಯಾವುದೇ ಹೆದರಿಕೆ ಇಲ್ಲ, ನಾನು ಹೋಗುದಿದ್ರೆ ಒಳ್ಳೆಯ ಕೆಲಸವನ್ನು ಮಾಡಿ ಹೋಗ್ತೇನೆ, ಮನುಷ್ಯ ಒಂದಲ್ಲ ಒಂದು ದಿನ ಹೋಗ್ಲೇಬೇಕು. ಹಾಗೆ ನಾನು ಸರ್ ಆಯ್ತು ಹೇಳಿದ ಮೇಲೆ ನಾನಿಲ್ಲಿ ಬಂದೆ. ನಾನಿಲ್ಲಿ ಬಂದ ನಂತರ 1.5 ವರ್ಷ ಕೋವಿಡ್ ಆಗುವವರೆಗೆ ಇಲ್ಲಿಯವರನ್ನೆಲ್ಲ ನೋಡ್ಕೊಂಡೆ. ನಮ್ಮ ಇನ್ನೊಂದು ಆಶ್ರಮ ಸೀಲ್ ಡೌನ್ ಆಗಿತ್ತು, ವೆನ್ಲಾಕ್ ಹಾಸ್ಪಿಟಲ್ ಅಲ್ಲಿ ಇದ್ರು, ಅಲ್ಲಿ ಸಹ ಹೋಗಿ ಬರ್ತಿದ್ದೆ ನಾನು. ವೆನ್ಲಾಕ್ ಕೋವಿಡ್ ಇರುವಾಗ ನಾನು ಹಾಸ್ಪಿಟಲ್ಗೆಲ್ಲ ಹೋಗಿ ಬರ್ತಿದ್ದೆ, ಆದ್ರೆ ನಂಗೆ ಯಾವುದೇ ತರದ ಕೋವಿಡ್ ಎಲ್ಲ ಏನು ಬರ್ಲಿಲ್ಲ, ದೇವರ ದಯೆ. ಮೇ ಬಿ ನಾನು ಮಾಡೋ ಒಳ್ಳೆ ಕೆಲಸ ನನ್ನನ್ನು ಹಾಗೆ ಇಟ್ಟಿದೆ, ಕಾಪಾಡಿತ್ತು ಅಂತ ಅನ್ಕೊಳ್ಬಲ್ಲೆ. ಹಾಗೆ ಮಾಡ್ತಾ ಮಾಡ್ತಾ ಇದು ನನ್ನ ಒಂದು ಮನೆ ಆಗಿ ಬಿಡ್ತು. ಇವತ್ತು ನಾನು ಒಂದು 6 ವರ್ಷದಿಂದ ಬೆಳಿಗ್ಗೆ 8 ಬಂದು 2 ಗಂಟೆ ತನಕ ಇಲ್ಲಿ ಬಂದು ಎಲ್ಲಾ ಕೆಲಸ ಅಂತ ಹೇಳುದಿಲ್ಲ, ನಮ್ಮ ಮನೆಯ ಕೆಲಸ ಅಲ್ಲ, ನಮ್ಮ ಕರ್ತವ್ಯ, ದಿನಚರಿ, ಸೇವೆ. ಎಸ್, ಬೇರೆಯವರ ತಾಯಿಯನ್ನು ನೋಡುದು ಎಲ್ಲರಿಗೂ ಸಿಗೋದಿಲ್ಲ ಪ್ರತೀಕ್ಷಾ, ಈ ಒಂದು ಅವಕಾಶ ಬೇಕು ಅಂದ್ರೂ ಸಿಗೋದಿಲ್ಲ.
ಹೌದು, ಸೇವೆ ಮಾಡುವ ಒಂದು ಅವಕಾಶ ನಮ್ಮ ಸರ್ ನನಗೆ ಕೊಟ್ರು. ಹಾಗೆ ಇದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ. ಹಾಗೆ ನಮ್ಮ ಉಪಾಸನದಿಂದ ಒಂದು ವರ್ಷ, 1.5 ವರ್ಷದಿಂದ ಒಂದು ಅನ್ನದಾನ ಸೇವಾ ಅಂತ ಸ್ಟಾರ್ಟ್ ಮಾಡಿದೆ. ಒಂದು ಬೇರೆ ಎಲ್ಲ ಆಶ್ರಮಗಳಿಗೆ ಗ್ರಾಸರೀಸ್ ಎಲ್ಲ ಕೊಡ್ತೇವೆ ವರ್ಷಕ್ಕೊಮ್ಮೆ, ತಿಂಗಳಿಗೆಲ್ಲ ಒಂದು ಸಲ. ಈಗ ನಾನು ಪ್ರತಿ ತಿಂಗಳು ಬೇರೆ ಬೇರೆ ಪ್ರಾಜೆಕ್ಟ್ಸ್ ಅನ್ನೆಲ್ಲ ಇಟ್ಕೊಂಡಿದ್ದೇನೆ. ಬೇರೆ ಬೇರೆ ಆಶ್ರಮಗಳಿಗೆ ಹೋಗುದು, ಅವರಿಗೆ ಬೇಕಾದ ಡೈಪರ್ ಆಗ್ಲಿ, ಗ್ರಾಸರೀಸ್ ಆಗ್ಲಿ, ಅದನ್ನೆಲ್ಲ ಕೊಡುವಂತದ್ದು. ಸೊ ಇದು ನಿಮ್ಮ ಸೇವಾ ಕಾರ್ಯ. ಆದ್ರೆ ಈಗ ಪ್ರೋಗ್ರಾಮಿಗೆ ಹಾಸ್ಟ್ ಆಗಿ ಹೋಗ್ತಾ ಇದ್ದೀರಿ ಅಂತ ಕಾಣುತ್ತೆ. ಸೊ ಅದು ಹೇಗೆ ನಿಮಗೆ ಪ್ಲಸ್ ಪಾಯಿಂಟ್? ಹೋಸ್ಟ್ ಆಗಿ ನಾನು ಇತ್ತೀಚೆಗೆ ಒಂದು 5 ವರ್ಷ ಮೊದಲು ಸ್ಟಾರ್ಟ್ ಮಾಡಿದ್ದು. ಜೀವನದಲ್ಲಿ ಕಮಿಟ್ಮೆಂಟ್ಸ್ ಬಂದಾಗ ಕೆಲಸ ಮಾಡುವ ಒಂದು ಮನಸ್ಥಿತಿ ಬರ್ತದೆ. ಈಗ ನನ್ನ ಹತ್ರ SSLC ಒಂದು ಸರ್ಟಿಫಿಕೇಟ್ ಬಿಟ್ರೆ ಬೇರೆ ಇಲ್ಲ. ನಾನು ಏನ್ ಮಾಡಬಹುದು ಬೇರೆ? ಸೊ ಡಾನ್ಸ್ ಹೇಳುದನ್ನು ದೇವರು ನನಗೆ ಕೊಟ್ರು. ಆ ಡಾನ್ಸ್ ಮುಖಾಂತರ ನನಗೆ ನನ್ನಲ್ಲಿರುವ ಟ್ಯಾಲೆಂಟ್ ಗೊತ್ತಾದದ್ದು ನನ್ನ ಮಾತು. ನೆಕ್ಸ್ಟ್ ನನಗೆ ಒಂದು ವೃತ್ತಿ ಅಂತ ನಾನು ಚೂಸ್ ಮಾಡಿದಾಗ ನಂಗೆ ಹೋಸ್ಟಿಂಗ್ ಅಲ್ಲಿ ನಾನು ಆ ವೃತ್ತಿಯನ್ನು ತಗೊಳ್ಬಹುದು. ಯಾಕಂದ್ರೆ ನಂಗೆ ಒಬ್ಳೆ ಮಗಳು ಇರುದು, ಅವಳ ಎಜುಕೇಶನ್ ಅನ್ನು ನೋಡ್ಬೇಕು. ಸೊ ಅವಳನ್ನು ಲೈಫ್ ಅಲ್ಲಿ ಸೆಟಲ್ ಮಾಡ್ಬೇಕು ಅಂತ ನಾನು ಹೇಳುದಿಲ್ಲ, ಅವಳಿಗೊಂದು ಒಳ್ಳೆ ವಿದ್ಯೆ ಕೊಡ್ಬೇಕು. ಜೀವನದಲ್ಲಿ ಅವರವರೇ ಸೆಟ್ಲ್ ಆಗ್ತಾರೆ. ವಿದ್ಯೆ ಹೇಳುವ ಒಂದು ಅಸ್ತ್ರವನ್ನು ಮಾತ್ರ ಒಂದು ತಂದೆ ತಾಯಿ ಕೊಡ್ಬೇಕು. ಖಂಡಿತ. ಎಲ್ಲವನ್ನು ತಂದೆ ತಾಯಿ ಮಾಡಿದ್ರೆ ಮತ್ತೆ ಅವರಿಗೆ ಏನ್ ಉಳಿತದೆ? ಹೌದಲ್ವಾ? ಸೊ ಆ ಒಂದು ವಿದ್ಯೆ ಹೇಳುವ ಅಸ್ತ್ರವನ್ನು ಕೊಡ್ಬೇಕಾದ್ರೆ ನಾನು ದುಡಿಬೇಕು. ಈಗ ಕೇಳ್ಬಹುದು, ಹೆಲ್ಪ್ ಮಾಡ್ಲಿಕ್ಕೆ ತುಂಬಾ ಜನ ಇಲ್ವಾ, ರಿಲೇಟಿವ್ಸ್ ಇಲ್ವಾ, ಫ್ರೆಂಡ್ಸ್ ಇಲ್ವಾ? ಇಲ್ಲಿ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇದು ನನ್ನ ಹತ್ರ ಕಾಮನ್ ಕ್ವಶನ್ಸ್ ಬರ್ತಾ ಇರ್ತದೆ. ಅವ್ರು ಹೆಲ್ಪ್ ಮಾಡುದಿಲ್ಲ, ನಾವು ಅವರ ಹತ್ರ ಅಪೇಕ್ಷೆ ಮಾಡುವುದೇ ತಪ್ಪು. ಯಾಕಂತ ಹೇಳಿದ್ರೆ ಅವರಿಗೆ ಅವರದ್ದೇ ಜವಾಬ್ದಾರಿಗಳಿರ್ತದೆ. ಅವ್ರು ಮಾಡ್ತಾರೆ. ಎಷ್ಟು ದಿನ ಅವ್ರು ಮಾಡಬಹುದು? 1 ತಿಂಗಳು ಮಾಡಬಹುದು, 2 ತಿಂಗಳು ಮಾಡಬಹುದು. ಈ ಜೀವನದ ಯುದ್ಧ ನಮ್ಮದೇ ಆಗಿರ್ತದೆ. ನಾವೇ ಅದನ್ನು ಹೋರಾಡ್ಬೇಕು, ಎದುರಿಸಬೇಕು. ಅದಕ್ಕೆ ನಾನು ಯಾವುದೇ ತರದ ಹೆಲ್ಪ್, ಸಹಾಯವನ್ನು ಯಾರತ್ರ ನಾನು ಬೇರೆಯವರಿಗೋಸ್ಕರ ಕೇಳಿದ್ದೇನೆ, ಅದು ಸಹ ಹೇಳ್ತೇನೆ. ನನ್ಗೋಸ್ಕರ ಅಂತ ನಾನು ಯಾವತ್ತು ಕೇಳಿದ್ದೇ ಇಲ್ಲ. ಏನಿದ್ರು ನಾನು ದುಡ್ದೇ ಮಾಡ್ತೇನೆ. 1 ಬ್ಯಾಚ್ ಇದ್ದದ್ದು 10 ಬ್ಯಾಚ್ ಮಾಡ್ತೇನೆ ದಿನದಲ್ಲಿ, ಹೋಸ್ಟಿಂಗ್ ಮಾಡ್ತೇನೆ. ಇದನ್ನೆಲ್ಲವನ್ನು ನಾನು ಅಳವಡಿಸಿಕೊಂಡು ನನ್ನ ಮಗಳಿಗೊಂದು ವಿದ್ಯೆ ಕೊಡುವ ಉದ್ದೇಶದಿಂದ ನಾನೆಲ್ಲವನ್ನು ಇದನ್ನು ಅಳವಡಿಸಿಕೊಂಡಿದ್ದೇನೆ ನನ್ನ ಜೀವನದಲ್ಲಿ. ಓಕೆ. ಮಗಳೇ ಈಗ ಗುರು ಅಂತ ಹೇಳಿದ್ರಿ, ಮಗಳು ಏನ್ ಮಾಡ್ತಾ ಇದ್ದಾಳೆ? ಮಗಳು ಈಗ BBA ಆಗಿ ನೆಕ್ಸ್ಟ್ MBAಗೆ ಹೋಗ್ತಾ ಇದ್ದಾಳೆ, ಮಾಸ್ಟರ್ಸ್ ಮಾಡ್ತಾ ಇದ್ದಾಳೆ. ಎಸ್, ಪ್ರೇಕ್ಷಾ ಅಂತ ಹೆಸರು ಹೇಳಿದ್ರಿ. ಆಲ್ ದಿ ಬೆಸ್ಟ್ ಪ್ರೇಕ್ಷಾ. ಡಾನ್ಸ್ ವಿಷಯಕ್ಕೆ ಬಂದಾಗ, ಡಾನ್ಸ್ ಕ್ಷೇತ್ರಕ್ಕೆ ಬರಲು ಬಯಸೋರಿಗೆ ನಿಮ್ಮ ಒಂದು ಸಲಹೆ ಏನು? ಆಕ್ಚುಲಿ ಯಾರು ಕೂಡ ಬರ್ಬೋದು. ಡೆಡಿಕೇಶನ್ ಬೇಕು, ಹಾರ್ಡ್ ವರ್ಕ್ ಬೇಕು, ತಾಳ್ಮೆ ಬೇಕು. ಈ ಡೆಡಿಕೇಶನ್ ತಾಳ್ಮೆಗಿಂತ ನಮ್ದು ಏನ್ ಹೇಳ್ತೇವೆ, ತಾಳ್ಮೆ ವೆರಿ ಇಂಪಾರ್ಟೆಂಟ್ ಮ್ಯಾಮ್. ಯಾಕಂದ್ರೆ ಯಾವುದೇ ವಿಷಯ ಇರ್ಲಿ, ನಿಮ್ಗೆ ತಾಳ್ಮೆ ಇಲ್ವಾ ಹೋಯ್ತು. ಹೌದು, ಇಲ್ಲ. ಯಾಕಂದ್ರೆ ಆ ಒಂದು ವಿಡಿಯೋದಲ್ಲಿ ನಿಮ್ಮ ಸ್ಟೂಡೆಂಟ್ ಅದನ್ನೇ ಮಾತಾಡಿದ್ದಾರೆ. 75 ವರ್ಷದವರು ಮಾತಾಡಿದ್ರು, 35 ವರ್ಷದ ಒಂದು ಮಗುವಿನ ತಾಯಿ ಕೂಡ ಅದನ್ನೇ ಮಾತಾಡಿ. ಮೇಡಮ್, ನೀವು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಹೌದು, ನಾನು ಉಪಾಸನ ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಿ 5 ವರ್ಷ ಆಗಿದೆ. ಅವಾಗಿಂದ ಕಲಿತಾ ಇದ್ದೀನಿ. ಹೌದಾ? 5 ವರ್ಷದಿಂದ? ಹೌದು, ಕಲಿತಾ ಇದ್ದೀನಿ. ಸೊ ನೀವು ಯಾವ ರೀತಿ ನಿಮಗೆ ಈ ಒಂದು ಡ್ಯಾನ್ಸ್ ಮಾಡೋದ್ರಿಂದ ಬೆನಿಫಿಟ್ ಆಗಿದೆ ನಿಮ್ಗೆ? ನಂಗೆ ತುಂಬಾ ಹೆಲ್ತ್ ಇಶ್ಯೂ ಇತ್ತು ಮುಂಚೆ. ನಾನು ಉಪಾಸನ ಜಾಯ್ನ್ ಆದ್ಮೇಲೆ ತುಂಬಾ ಅದೆಲ್ಲ ಕಮ್ಮಿ ಆಗಿದೆ. ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀನಿ. ಈಗ ಹೆಲ್ತ್ ಪ್ರಾಬ್ಲಮ್ ಯಾವ್ದೂ ಇಲ್ಲ ನನ್ಗೆ. ನಾನು ತುಂಬಾ ಹೆಲ್ದಿ ಆಗಿದ್ದೀನಿ. ಸೊ ಹೆಲ್ತ್ ಪ್ರಾಬ್ಲಮ್ ಇಂದ ನೀವು ಜಾಯ್ನ್ ಆದದ್ದು ಇವತ್ತು ಮನಸ್ಸಿಗೆ ಖುಷಿ ಆಗಿರ್ಬೇಕು. ಮ್ಯೂಸಿಕ್ ಅಂದ ತಕ್ಷಣ ಮನಸ್ಸಿಗೆ ಒಂದು ಖುಷಿ ಆಗ್ತದೆ. ಸೊ ಉಪಾಸನ ಡ್ಯಾನ್ಸ್ ಟೀಮ್ ಜಾಯ್ನ್ ಆಗಿದೆ ಅಂದ್ರೆ ಪ್ರತೀಕ್ಷಾ ಪ್ರಭು
ಅವರು ತುಂಬಾ ಚೆನ್ನಾಗಿ ಕಲಿಸ್ತಾರ. ಅವರು ಬರೀ ಕಲ್ಸೋದಲ್ಲ, ಅವರಿಂದ ತುಂಬಾ ಎಲ್ಲ ನಾವು ಕಲಿತೀವಿ. ತುಂಬಾ ಹೇಳ್ಕೊಡ್ತಾರ ಅವರು. ಮತ್ತೆ ತಪ್ಪಾದ್ರೆ ಅದನ್ನ ಅಂದ್ರೆ ಮನ್ಸಲ್ಲಿ ಇಟ್ಕೊಳಲ್ಲ, ತಿದ್ದುತ್ತಾರ ನಮ್ಮನ್ನ. ತಿದ್ದಿ ನಾನು ಎಷ್ಟೋ ಕಲ್ತಿದ್ದೀನಿ ಅವ್ರ ಹತ್ರ. ಸ್ಟೆಪ್ಸ್ ಎಲ್ಲ ತುಂಬಾ ಮಿಸ್ ಮಾಡ್ತೀನಿ ನಾನು. ಅವ್ರು ತುಂಬಾ ಎಲ್ಲ ಎನ್ಕರೇಜ್ ಮಾಡ್ತಾರೆ, ಈಗ ಮಾಡು ಹಾಗ್ ಮಾಡು ಹೇಳಿ ತುಂಬಾ ಸರಿ ಮಾಡಿದಾರೆ ನನ್ನ ಮಾತ್ರ. ತುಂಬಾ ತಾಳ್ಮೆಯಿಂದ ಹೇಳ್ಕೊಡ್ತಾರ. ತುಂಬಾ ಪೇಶನ್ಸ್. ಹೌದು, ಪ್ರತಿಯೊಂದು ಕೆಲಸದಲ್ಲೂ ತುಂಬಾ ಪೇಶನ್ಸ್. ಸೊ ಇನ್ನು ಮುಂದೆ ಕೂಡ ನೀವು ಕಂಟಿನ್ಯೂ ಡ್ಯಾನ್ಸ್ ಮಾಡಿ. ಹೌದೌದು, ನಾನು ಬಿಡ್ಲಿಕ್ಕಿಲ್ಲ ಉಪಾಸನ. ಅದು ಒಂದು ಒಂಥರ ಎಂತಾಗಿದೆ ಅಂದ್ರೆ ಅಡಿಕ್ಟ್ ಆಗಿದ್ದೀನಿ ನಾನು ಉಪಾಸನಕ್ಕೆ ಅಷ್ಟು. ಇವತ್ತು ಹೋಗ್ಬೇಕಂದ್ರೆ ಹೋಗ್ಲೇಬೇಕು ನಾನು ಕ್ಲಾಸಿಗೆ, ಹೇಗಾದ್ರೂ ಮಾಡಿ ಬರ್ತೀನಿ ನಾನು. ಹಾಗಿದೆ ಈಗ ಸೊ ಉಪಾಸನ ಬಿಡೋದಿಲ್ಲ ನೀವು? ಎಸ್, ಬಿಡಬೇಡಿ ಯಾವತ್ತೂ ಕೂಡ. ಒಂದು ಯೋಗ ಇರ್ಲಿ ಅಥವಾ ಡಾನ್ಸ್ ಇರ್ಲಿ, ಏನಾದ್ರೂ ಒಂದು ಬೇಕೇ ಬೇಕಾಗುತ್ತೆ. ಸೊ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಎಸ್, ಸೊ ನಿಮ್ಮಲ್ಲಿ ಆ ಒಂದು ಗುಣ ತುಂಬಾ ಇದೆ ಅನ್ಸುತ್ತೆ, ಅದಕ್ಕೆ ಇಲ್ಲಿವರೆಗೂ ಇಷ್ಟೊಂದು ಸ್ಟೂಡೆಂಟ್ ಇಟ್ಕೊಂಡು ನೀವು ಬಂದಿದ್ದೀರಾ. ತಾಳ್ಮೆ, ಎಸ್, ನನ್ನ ಒಂದು ದೊಡ್ಡ ಅಸ್ತ್ರವೇ ಜೀವನದ ತಾಳ್ಮೆ. ನೋಡಿ ಮ್ಯಾಮ್, ಕೋಪ ಮನುಷ್ಯನಿಗೆ ಬರುವುದು ಸಹಜ. ಆ ಕೋಪದಲ್ಲಿ ನೀವು ಏನ್ ನಿರ್ಧಾರಗಳನ್ನು ತಗೊಳ್ತೀರಿ ಹೇಳುದು ನಿಮ್ಮ ಮುಂದಿನ ಜೀವನ. ಇಲ್ಲಿ ನಾನು ಎಲ್ರಿಗೆ ಹೇಳುದು ಇಷ್ಟೇ, ಕೋಪ ಪ್ರತಿಯೊಬ್ಬರಿಗೆ ಬರ್ತದೆ. ಆ ಕೋಪ ಬರುದು ಎಕ್ಸ್ಪೆಕ್ಟೇಷನ್ ಇಂದ, ಹೌದಲ್ವಾ? ಇಲ್ಲಿ ನನ್ಗೆ ಕೋಪ ತಾಳ್ಮೆ ಯಾಕೆ ಜಾಸ್ತಿ ಇಲ್ಲ, ನಂಗೆ ಯಾರಿಂದ ಎಂತ ಎಕ್ಸ್ಪೆಕ್ಟೇಷನ್ ಇಲ್ಲ. ನಾನು ನನ್ನ ಹತ್ರ ಉಂಟಾ, ನಾನು ಕೆಲಸವನ್ನು ಮಾಡ್ತಾ ಹೋಗ್ತೇನೆ. ಅವ್ರು ಬರ್ಲಿಲ್ಲ, ಇವರು ಬರ್ಲಿಲ್ಲ, ಎಸ್, ನಂಗೆ ಒಂದೊಂದ್ಸಲ ತುಂಬಾ ಹರ್ಟ್ ಆದಾಗ ನಾನು ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಳ್ತೇನೆ. ನನ್ನ ಈ ತಾಳ್ಮೆಯ ಪರೀಕ್ಷೆ ದೇವರು ತಕೊಳ್ತಾ ಇದ್ದಾರೆ ಹೇಳಿ ನನ್ನ ಮನಸ್ಸಲ್ಲಿದ್ದದ್ದು ಕೇಳುದು, ಒಂದು ಚೂರು ಏನು ಬೇಜಾರಿಲ್ಲದು ಕೇಳುದು ಹೇಳಿದ ದೇವರು ಮಾತ್ರ. ನನ್ನ ಒಂದು ದೇವರು ಮನೆಯಲ್ಲಿದ್ದಾರೆ, ನಮ್ಮ ಅಮ್ಮ. ಅವರಿಗೂ ಹೇಳುದಿಲ್ಲ ನಾನು, ಯಾಕಂದ್ರೆ ನನ್ನಿಂದ ಅವರು ಟೆನ್ಷನ್ ತಗೊಳ್ಬಾರ್ದು. ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗುದು ನನ್ ಕಮ್ಮಿಯೇ, ಯಾಕಂದ್ರೆ ಮನೆಯಲ್ಲಿರುವ ದೇವರು ನಮ್ಗೆ ತುಂಬಾ ಮುಖ್ಯ. ಮತ್ತೆ ದೇವಸ್ಥಾನದ್ದು ಅಂತ ನಾನು ಅನ್ಕೊಳ್ಳೋದು. ಮನೆಯಲ್ಲಿರುವ ತಾಯಿಯನ್ನು ಚಂದ ಮಾಡಿ ನೋಡ್ಕೊಂಡ್ರೆ ದೇವರು ಯಾವತ್ತೂ ಹೇಳುದಿಲ್ಲ ನೀನ್ ದೇವಸ್ಥಾನಕ್ಕೆ ಬಾ ಅಂತ. ಅದು ಕೂಡ ನಾನು ತುಂಬಾ ಖುಷಿಯಿಂದ ಹೇಳಬಲ್ಲೆ. ನಮ್ಮ ತಾಯಿಯನ್ನು ನಾನು ತುಂಬಾ ಪ್ರೀತಿಯಿಂದ, ಯಾಕಂದ್ರೆ ಅವರಿಗೂ ಗಂಡ, ಇಬ್ರು ಮಕ್ಕಳು ಎಲ್ಲ ಕಳ್ಕೊಂಡಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಒಂದು ಮಗಳಾಗಿ ನಾನು ಅವರಿಗೆ ಖುಷಿ ಕೊಡ್ಬೇಕು, ಅದನ್ನೊಂದು ಕೊಡ್ತಾ ಇದ್ದೇನೆ. ಆದ ಕಾರಣ ಎಸ್, ತಾಳ್ಮೆ ಒಂದೇ ನನ್ನ ಇಲ್ಲಿವರೆಗೆ ತಂದು ನಿಲ್ಲಿಸಿದೆ. ಕೋಪ ಬಂದಾಗ ಆಗ್ಲಿ, ಬೇಜಾರಾದಾಗ, ಕೋಪವೇ ಬರುವುದಿಲ್ಲ, ಬೇಜಾರಾಗುದಿಲ್ಲ ಹೇಳುದು ಸುಳ್ಳು ಆಗ್ತದೆ. ಆ ಟೈಮಲ್ಲಿ ನಾನು ಸುಮ್ಮನೆ ಕೂತ್ಕೊಳ್ತೇನೆ. ಮಾತಾಡಿದ್ರೆ ಮಾತು ಆಡಿ ಹೋಯ್ತು, ವಾಪಸ್ ತಕೊಳ್ಳಿಕ್ಕೆ ಆಗುದಿಲ್ಲ. ಸೊ ಇಲ್ಲಿ ಎಲ್ರಿಗೆ ಈ ನಮ್ಮ ಮೇಡಮ್ ಮುಖಾಂತರ ಒಂದೇ ಹೇಳಿಕ್ ಇಷ್ಟಪಡ್ತೇನೆ, ಕೋಪ ಬಂತ ಯೋಗ ಡೇಯಲ್ಲಿ ಕಲಿಸ್ತಾರೆ ಪ್ರಾಣಾಯಾಮ ಅಂತ. ಸುಮ್ಮನೆ ಕೂತ್ಕೊಳ್ಳಿ, ನಮ್ಮ ಒಳ್ಳೆಯ ವಿಚಾರಗಳನ್ನು ಆಲೋಚನೆ ಮಾಡುವ, ಒಳ್ಳೆ ಆಲೋಚನೆಗಳನ್ನು ಮುಂದೆ ತುಂಬಾ ಒಳ್ಳೇದಿದೆ ಜೀವನ. ಈಗ ಇದು ಕ್ಷಣಿಕ ಪಾಸ್ ಆಗ್ತದೆ ಖಂಡಿತ. ಸೊ ಒಂದು ಯಶಸ್ವಿ ಮಹಿಳೆ ಅಂತ ಅನ್ಸ್ಕೊಳ್ಬೇಕಾದ್ರೆ ಒಂದು ಪ್ರತಿಭೆ ಮುಖ್ಯನ, ಪರಿಶ್ರಮ ಮುಖ್ಯನ? ಎರಡೂ ಮುಖ್ಯ ಮೇಡಮ್. ಪ್ರತಿಭೆ ಇದ್ರೆ, ಅವಕಾಶಗಳನ್ನು ಸಿಕ್ಕಿದ್ರೆ, ಪ್ರಯತ್ನ ಅಲ್ಲಿ ನಾವು ಹಾಕಿ ಯಶಸ್ಸನ್ನು ತಗೊಳ್ಬಹುದು. ಸೊ ಜೀವನದಲ್ಲಿ ಒಂದರಿಂದ ಎಂತದೂ ಆಗುದಿಲ್ಲ. ಅದು ಒಂದು ಏಣಿಯನ್ನು ಹತ್ತುತ್ತಾ ಹೋಗ್ಬೇಕು. ಈಗ ನಾನು ಡಾನ್ಸ್ ಮಾಡ್ತೇನೆ, ಡಾನ್ಸ್ ಮಾಡಿ 4 ಗೋಡೆಯ ಮಧ್ಯದಲ್ಲಿ ಇದ್ರೆ ನಾವು ಮಾತ್ರ ನೋಡ್ತೇವೆ. ಇಲ್ಲಿ ಹಾರ್ಡ್ ವರ್ಕ್, ಪ್ರೆಸೆಂಟೇಶನ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಪ್ರೆಸೆಂಟೇಶನ್ ಜನರಿಗೆ ರೀಚ್ ಆದ್ರೆ ಎಲ್ಲ ನಾನು ಟೀಚರ್ ಅಂತ ಗೊತ್ತಾಗುದು. ನೀವು ಮಾಡಬಹುದು. ಈಗ ಎಕ್ಸಾಂಪಲ್ ನೀವು ಆಗ ಹೇಳಿದ್ರಿ 75 ವರ್ಷದ ಮಹಿಳೆ ಇದ್ದಾರೆ. ಎಸ್, ಆ 75 ವರ್ಷದ ಮಹಿಳೆಯನ್ನು ವಿಡಿಯೋ ಮುಖಾಂತರ ನಾನು ತೋರಿಸಿದ್ರೆ ಅದನ್ನು ನೋಡುವ ಎಷ್ಟೋ ಹಿರಿಯರು ಮುಂದೆ ಬರ್ತಾರೆ. ಅಲ್ಲಿಗೆ ಪ್ರತಿಭೆ ಇಂಪಾರ್ಟೆಂಟ್ ಆಗುದಿಲ್ಲ, ಪ್ರತಿಭೆಯೊಟ್ಟಿಗೆ ಪರಿಶ್ರಮ, ಪ್ರತಿ ಒಂದು ಕೂಡ ಆಯಾಯ ಒಂದು ಪ್ಲೇಸ್ ಅನ್ನು ತಕೊಳ್ತದೆ ಮ್ಯಾಮ್. ಎಸ್, ಎರಡು ಮುಖ್ಯ ಅಂತ ಹೇಳಿ. ಎರಡೂ ಮುಖ್ಯ. ಎಸ್, ಒಂದು ಯಶಸ್ವಿ ಮಹಿಳೆ ನೀವೀಗ ಆಗಿದ್ದೀರಿ, ನಿಮ್ಮದೊಂದು ಯಾವ ಒಂದು ಮಂತ್ರ ಅಥವಾ ಯಾವ ಒಂದು ಸೂತ್ರ ಮುಖ್ಯವಾಗಿ ಒಂದೇ ವಾಕ್ಯದಲ್ಲಿ ಹೇಳಿದಿದ್ರೆ, ಬಂದದ್ದನ್ನು ಬಂದಾಗಿ ಸ್ವೀಕರಿಸಿ. ನಮ್ಮ ಜೀವನ ಆ ದೇವರು ಕೊಟ್ಟದು. ಏನಿದ್ರು ಆ ದೇವರ ಆಲೋಚನೆಯನ್ನು ಮಾಡಿಕೊಂಡೇ ಇಟ್ಟಿರ್ತಾರೆ. ಎಸ್, ಏನೇ ವಿಷಯ ಇದ್ರು ಅವರ ಈಗ ಯಾರ ಬಗ್ಗೆ ಏನಾದ್ರು ನಿಮ್ಗೆ ಹೇಳಿಕೊಂಡು ಅವರ ಹತ್ರವೇ ಹೋಗಿ ಹೇಳಿ. ಅದು ನಿಮ್ಮನ್ನ ಎಲ್ಲಿಯೋ ಕರ್ಕೊಂಡು ಹೋಗ್ತದೆ. ಖಂಡಿತ. ನನ್ಗೆ ನೀವು ಸರಿ ಆಗ್ಬೇಕಾ, ನಾನು ಆ ಮ್ಯಾಟರ್ ನಿಮ್ಮ ಹತ್ರವೇ ಹೇಳ್ಬೇಕು. ಬೇರೆಯವ್ರ ಹತ್ರ ಹೇಳಿದ್ರೆ ಅದು ಗಾಸಿಪ್ ಆಗ್ತದೆ. ನಿಮ್ಮ ಹತ್ರ ಹೇಳಿದ್ರೆ ದಿ ಬೆಸ್ಟ್ ಪರ್ಸನ್ ಆಗ್ತೀರಾ. ಸೊ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ, ಯಶಸ್ಸು ಮಹಿಳೆಗೆ ಬಂದದನ್ನು ಬಂದಾಗಿ ಸ್ವೀಕರಿಸಿ. ಕೋಪ, ಬೇಜಾರೆಲ್ಲ ಬರ್ತದೆ, ಎಲ್ಲವನ್ನು ಬಿಟ್ಟಾಕಿ. ನಿಮ್ಮ ಯಶಸ್ವಿ ದಿನ ಅಥವಾ ಈ ಒಂದು ಇದಕ್ಕೆ ಯಾರನ್ನ ಹೆಚ್ಚು ನೆನಪು ಮಾಡ್ಕೊಳ್ತೀರಾ, ಅಥವಾ ಯಾವ ಒಂದು ವ್ಯಕ್ತಿಯನ್ನ ನೆನಪು ಮಾಡ್ಕೊಳ್ತೀರಾ ಈ ಒಂದು ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ ಒಬ್ರು ಅಂತ ಹೇಳೋದು ತಪ್ಪಾಗ್ತದೆ ಮೇಡಮ್. ನಾನೀಗ ಹೇಳಿದ್ನಲ್ವಾ, ನಾನಿವತ್ತು ಯಶಸ್ವಿ ಮಹಿಳೆ ಆಗ್ಲಿಕ್ಕೆ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಬ್ರು ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಸೊ ಇವತ್ತಿನ ದಿನದಲ್ಲಿ
ಯಾರ ಹೆಸರು ತಕೊಳ್ಳೋದಿದ್ರು ಬೇಜಾರಾಗ್ತದೆ. ಸೊ ನನ್ನನ್ನು ಯಾರು ನೋಡ್ತಾ ಇದ್ದೀರಿ, ಸೊ ಯಾರೆಲ್ಲ ನನ್ಗೆ ಈ ದಾರಿಯಲ್ಲಿ ಸಹಾಯ ಮಾಡಿದಿರಿ, ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲೂ ನಾನು ಫಸ್ಟ್ ಸ್ಟೇಜ್ಗೆ ಒಂದು ಡಾನ್ಸ್ ಅಂತ ಇಡ್ಬೇಕಾದ್ರೆ ಕಾರಣ ನನ್ನ ಮಗಳು. ಸೊ ನನ್ನ ಮಗಳಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ನಾನು ಇಲ್ಲಿ ಇದ್ದೇನೆ, ಕೂತಿದ್ದೇನೆ, ನನ್ಗೆ ಪ್ರತಿಯೊಂದು ವಿಚಾರದಲ್ಲಿ ಅದು ಏನೇ ಇರ್ಲಿ, ಮೈನಸ್ ಇರ್ಲಿ ಪ್ಲಸ್ ಇರ್ಲಿ, ನನ್ನ ಮಗಳ ಹತ್ರ ನಾನು ಪ್ರತಿಯೊಂದು ಡಿಸ್ಕಸ್ ಮಾಡ್ತೇನೆ. ನನ್ನ ಮಗಳೇ ನನ್ನ ಒಂದು ಶಕ್ತಿ, ನನ್ನ ಮಗಳೇ ನನ್ಗೆಲ್ಲ. ಈ ಒಂದು ಕ್ಷಣದಲ್ಲಿ ನಿಮ್ಮ ಭಾವನಾತ್ಮಕವಾದ ಒಂದು ನೆನಪುಗಳನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಆಕ್ಚುಲಿ ಒಂದು ಹೇಳ್ಬೇಕಾ ಮ್ಯಾಮ್, ಒಬ್ರು ಇದ್ರು ನನ್ನ ಸ್ಟೂಡೆಂಟ್, ಅವ್ರು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ರು. ಅವರು ಈಗ ಇಲ್ಲ ಅಂದ್ರೆ ತೀರಿ ಹೋಗಿದ್ದಾರೆ. ಅವರು ಒಂದು ಮಾತು ನನ್ಗೆ ಹೇಳಿದ್ರು. ಅವರಿಗೆ 2 ಮಕ್ಕಳಿದ್ರು. ಅವ್ರ ಹತ್ರ ನಾನು ವಾರಕ್ಕೊಂದ್ಸಲ ಫೋನ್ ಮಾಡಿ ಮಾತಾಡ್ತಿದ್ದೆ. ಓಕೆ, ಎಲ್ಲಿವರೆಗೆ ಹೇಳಿದ್ರೆ ಅವರು ತೀರಿ ಹೋಗುವ ಮೇ ಬಿ ಬೆಳಿಗ್ಗೆ ನನ್ಗೆ ವಿಡಿಯೋ ಕಾಲ್ ಮಾಡಿದ್ದಾರೆ. ಅವ್ರದ್ದು ಮಾತು ಹೇಳಿದ್ರು, ನಂಗೆ ನಿನ್ನ ನೋಡ್ಬೇಕಂತ ಆಸೆ ಇತ್ತು, ನಿನ್ನ ಕ್ಲಾಸ್ ಬರ್ಬೇಕಂತ ಇತ್ತು, ನಾನು ಬಂದೆ, ಆದ್ರೆ ನಂದು ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದೇನೆ ನಾನು. ಅದು ಫೋನ್ ಇಟ್ಟ ವಿದಿನ್ 2 ಗಂಟೆಗೆ ನಿಜ ಹೇಳ್ತೇನೆ ಅವರು ತೀರಿ ಹೋದ್ರು. ಆಗ ನನಗೊಂದು ಮನ್ಸಲ್ಲಿ ಎನ್ಸಿತೆ ಅಂತ ಹೇಳಿದ್ರೆ, ಉಪಾಸನದಿಂದ ನಾನು ಇಷ್ಟು ಖುಷಿ ಕೊಡ್ತಾ ಇದ್ದೇನಾ, ಅವರ ನೆನಪು ಈಗಲೂ ನನ್ಗೆ ಆಗ್ತದೆ. ಯಾಕಂತ ಹೇಳಿದ್ರೆ ಆ ಒಂದು ಸ್ಟೂಡೆಂಟ್ಗೆ ನಾನು ಹೇಳಿದ್ರೆ ಅಷ್ಟು ಜೀವ ಇತ್ತು. ಜಸ್ಟ್ ಇಮ್ಯಾಜಿನ್, ಅವರು ಮಧ್ಯಾಹ್ನ ನಂತರ ತೀರಿ ಹೋಗಿದ್ದಾರೆ, ಬೆಳಿಗ್ಗೆ ಕ್ಲಾಸ್ ಅಲ್ಲ, ಬೆಡ್ ಅಲ್ಲಿ ಅವ್ರು ಬೆಡ್ ರಿಟರ್ನ್ ಆಗಿದ್ರು, ಕ್ಲಾಸ್ ಬಿಟ್ಟಿದ್ರು. ಆದ್ರೆ ಅವರಿಗೆ ನನ್ನ ನೆನಪು, ಆ ಡಾನ್ಸ್ ಇದ್ದು ನೆನಪು, ಉಪಾಸನದ ನೆನಪು. ಅವ್ರು ಕಾಲ್ ಮಾಡಿ, ಅವ್ರು ಬೆಡ್ ಅಲ್ಲಿ ಮಲಗಿದ್ರು, ವಿಡಿಯೋ ಕಾಲ್ ಮಾಡಿ ಅದನ್ನ ನೋಡಿ ಮಾತಾಡಿಸಿದ್ರು. ಸಂಜೆ ನನ್ಗೆ ಗೊತ್ತಾಯ್ತು ಅವ್ರು ಇಲ್ಲ ಹೇಳಿ. ಅದು ನಾನು ಆಕ್ಚುಲಿ ಆ ಒಂದು ಕ್ಷಣ ಎನಿಸಿದೆ, ದೇವರಿಗೆ ಥ್ಯಾಂಕ್ಸ್ ಹೇಳಿದೆ. ಯಾಕಂದ್ರೆ ಇಷ್ಟು ಹ್ಯಾಪಿನೆಸ್ ನಾನು ಹೊರಗೆ ಕೊಡ್ತಾ ಇದ್ದೇನೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ, ನಿಜವಾಗ್ಲೂ ನಂಗೆ ಗೊತ್ತಿರ್ಲಿಲ್ಲ. ಈಗಂತೂ ಇನ್ನೂ ಸಹ ಹಿರಿಯರು ಹೇಳಿದ್ರೆ ತುಂಬಾ ನನ್ಗೆ ಪ್ರೀತಿ. ಯಾಕಂದ್ರೆ ಎಲ್ಲಿಯೋ ಒಂದು ಕಡೆ ಅವರಿಗೆ ಖುಷಿ ಬೇಕು ಮ್ಯಾಮ್. ನಾಳೆ ನಾವು ಸಹ ಹಿರಿಯರಾಗ್ಲಿಕ್ಕೆ ಉಂಟು. ಖಂಡಿತ, ಹೌದಲ್ವಾ? ಅರ್ಧ ಹಿರಿಯರಾಗಿದ್ದೇವೆ. ಹೌದು. ಇಲ್ಲಿ ಕೂಡ ಈಗ ನಾನು ಆಶ್ರಮದಲ್ಲಿ ಇದ್ದೇನೆ, ಇಲ್ಲಿ ಎಲ್ಲ ಹಿರಿಯರಿದ್ದಾರೆ. ತುಂಬಾ ಜನ ಹೇಳ್ತಾರೆ ಮಕ್ಕಳು ನೋಡುದಿಲ್ವಾ ಮ್ಯಾಮ್. ನಾವಿಲ್ಲಿ ಮಕ್ಕಳನ್ನು ಮಾತಾಡ್ಲಿಕ್ಕಿಲ್ಲ, ಹಿರಿಯರನ್ನು ಮಾತಾಡ್ಲಿಕ್ಕಿಲ್ಲ. ಇಲ್ಲಿ ಪರಿಸ್ಥಿತಿಗಳು ಹಾಗಿರ್ತದೆ. ಎಕ್ಸಾಂಪಲ್, ಈಗ ನನ್ನದೇ ಒಂದು ಮುಂದಿನ ಪರಿಸ್ಥಿತಿ ನಾನು ಹೇಳ್ತೇನೆ. ನನ್ನ ಮಗಳನ್ನ ನಾನು MBA ಗೆ ಕಳಿಸ್ತಾ ಇದ್ದೇನೆ. MBA ಗೆ ಕಳಿಸಿ ಅವಳನ್ನ ನಾನು ಮುಂದಿನ ದಿನಗಳಲ್ಲಿ ನೀನು ಅಬ್ರಾಡಿಗೆ ಹೋಗ್ಬೇಡ, ನೀನ್ ಬ್ಯಾಂಗ್ಳೂರ್ ಹೋಗ್ಬೇಡ ಹೇಳುದು ತಪ್ಪಾಗ್ತದೆ. ಆಗ ನಾನೊಂದು ಜೀವ, ನಾನೊಬ್ಳು ಆಶ್ರಮಕ್ಕೆ ಬಂದು ಸಿಗ್ತೇನೆ. ಅದರ ಅರ್ಥ ನನ್ನ ಮಗಳು ಕೆಟ್ಟವಳಲ್ಲ. ಅವಳ ಜೀವನವನ್ನು ರೂಪಿಸಬೇಕಾದ್ರೆ ಅವಳು ಹೋಗ್ಲೇಬೇಕು. ಖಂಡಿತ. ಇಲ್ಲಿ ಮಕ್ಕಳು ಕೆಟ್ಟವರಲ್ಲ, ಇಲ್ಲಿ ಹಿರಿಯರು ಕೆಟ್ಟವರಲ್ಲ. ಆದ್ರೆ ನಾವೆಷ್ಟೇ ದೂರ ಇರ್ಲಿ, ಒಂದು ತಾಯಿ ತಂದೆಯವರಿಗೆ ನಮ್ಮ ದಿನದ 24 ಗಂಟೆಯಲ್ಲಿ 5 ನಿಮಿಷಗಳ ಕಾಲ ಕೊಡ್ತೇವಲ್ಲ, ಅದು ಮುಖ್ಯ. ಖಂಡಿತ, ಅದನ್ನ ಇಟ್ಕೊಳ್ಬೇಕು ಅಂತ ನಾನು ಹೇಳುದಷ್ಟೇ. ಹೌದು, ಸಮಾಧಾನ ಮಾಡ್ಕೊಳ್ಳಿ ನಿಮ್ಮ ಈ ಭಾವನಾತ್ಮಕ ಕ್ಷಣಗಳನ್ನ ನೆನಪು ಮಾಡಿದ್ದಕ್ಕೆ. ಸೊ ನಿಮ್ಮ ಒಂದು ಹಿಂದಿನ ದಿನಗಳನ್ನು ಒಮ್ಮೆ ನೆನಪು ಮಾಡಿಕೊಂಡಾಗ ಈಗ ನಿಮಗೆ ಏನ್ ಅನ್ಸುತ್ತೆ? ವೆರಿ ಹ್ಯಾಪಿ ಮೇಡಮ್. ತುಂಬಾನೇ ಖುಷಿಯಲ್ಲಿದ್ದೇನೆ ನಾನು. ತುಂಬಾ ಕಷ್ಟಗಳನ್ನು ನೋಡಿದ್ದೇನೆ ನಾನು. ಹೌದು. ನಾ ಹೇಳಿದ್ನಲ್ವಾ, ಚಿಕ್ಕ ಪ್ರಾಯದಿಂದಲೇ ನನ್ನ ಕೆಲಸಗಳನ್ನು ಮಾಡದೆ, ನನ್ನವರು ಅಂತ ಇದ್ದವರನ್ನೆಲ್ಲ ನಾನು ಕಳ್ಕೊಳ್ತಾ ಬಂದೆ. ಆದ್ರೆ ನನ್ಗೆ ನನ್ನ ಅಮ್ಮ, ನನ್ನ ಮಗಳು, ಅವರೇ ನನ್ನ ಪ್ರಪಂಚ. ಎಸ್, ನನ್ನ ಸ್ಟೂಡೆಂಟ್ಸ್, ನಾನು ತುಂಬಾ ಜನರನ್ನು ತುಂಬಾ ಹಚ್ಚಿಕೊಳ್ತೇನೆ. ಒಂದೊಂದ್ಸಲ ನಂಗೊಂದೊಂದ್ಸಲ ದುಃಖ ಆದಾಗ ತಡ್ಕೊಳಿಕ್ ಆಗುದಿಲ್ಲ, ಅದನ್ನು ಕೂಡ ನನ್ನ ಅಮ್ಮ ಮತ್ತೆ ಮಗಳ ಹತ್ರವೇ ನಾನು ಶೇರ್ ಮಾಡುದು. ಇವತ್ತಿನ ದಿನಕ್ಕೆ ಐ ಆಮ್ ವೆರಿ ಹ್ಯಾಪಿ. ಕಷ್ಟ ಉಂಟು, ಇಲ್ಲ ಅಂತ ಹೇಳುದಿಲ್ಲ ನಾನು, ಕಷ್ಟ ಉಂಟು. ಅದನ್ನು ಕೂಡ ತುಂಬಾ ಖುಷಿಯಿಂದ ಅನುಭವಿಸ್ಕೊಂಡೇ ಬಂದಿದ್ದೇನೆ. ಯಾಕಂದ್ರೆ ಕಷ್ಟ ಇಲ್ಲದ ಜೀವನ ಇಲ್ಲ. ಅದೇ ಒಂದು ನಮ್ಮನ್ನು ಜೀವನದಲ್ಲಿ ಮುಂದೆ ತರ್ಲಿಕ್ಕೊಂದು ಏನ್ ಹೇಳ್ತೇವೆ, ದಾರಿ ಅಂತ ಹೇಳ್ಬೋದು. ಇಲ್ಲಿದ್ರೆ ನಾವು ಸುಮ್ಮನೆ ಕೂತ್ಕೊಂಡಿರ್ತೇವೆ. ಖಂಡಿತ, ಹೌದಲ್ವಾ? ಎಸ್, ಟೈಮ್ ಅನ್ನ ಹಿಂದಕ್ಕೆ ಕೊಂಡೊಯ್ಲಿಕ್ಕೆ ಸಾಧ್ಯ ಆದ್ರೆ ನಿಮ್ಮ ಜೀವನದ ಯಾವ ನಿರ್ಧಾರವನ್ನ ಬದಲಾಯಿಸ್ತಿದ್ರಿ? ಅಂದ್ರೆ ಜೀವನದಲ್ಲಿ ಹೀಗೆ ಮಾಡಬಾರ್ದಿತ್ತು, ಹೀಗೆ ಮಾಡ್ಬಿಟ್ಟೆ ಅಂತ ಯಾವತ್ತಾರು ಅನ್ಸಿದ್ದಿದ್ಯಾ? ಇಲ್ವೇ ಇಲ್ಲ. ನಾನು ಪ್ರತಿ ಒಂದು ಕಡೆ ಎಲ್ಲದಕ್ಕೂ ಆಯ್ತು ಆಯ್ತು ಆಯ್ತು. ಯಾಕಂತ ಹೇಳಿದ್ರೆ ನನ್ನದೊಂದು ಅನಿಸಿಕೆ ಅಂತ ಹೇಳಿದ್ರೆ, ಒಂದು ತಪ್ಪು ನಿರ್ಧಾರ ಮಾಡ್ಬೇಕಾದ್ರೆ ನಾನು ಎಲ್ಲಿಯ ಒಬ್ಬರ ಮಾತು ಕೇಳಿರ್ಬೇಕು. ಎಕ್ಸಾಂಪಲ್ ನಿಮ್ಗೆ ಹೇಳುದಿದ್ರೆ, ನಮ್ಮಮ್ಮ ನೀ ಮದುವೆ ಆಗ್ಬೇಕು 18ರಲ್ಲಿ ಹೇಳುವಾಗ ಮೇ ಬಿ ಆಗಿನ ದಿನಕ್ಕೆ ನನಗೆ ತಪ್ಪು ನಿರ್ಧಾರ ಅಂತ ಮೇ ಬಿ ಬಂದಿದ್ರು, ನಮ್ಮ ಮನೆಯ ಪರಿಸ್ಥಿತಿಗೆ ನಾನು ಹೊಂದಿಕೊಂಡು ಹೋಗ್ಬೇಕಾಗಿ ಬಂತು, ನಾನು ಮದುವೆ ಆದೆ. ಹೋದ ಮನೆಯಲ್ಲಿ ಸಹ ನನ್ನ ಗಂಡ ನನಗೆ ತುಂಬಾ ಚಂದ ಮಾಡಿ ನೋಡಿದ್ದಾರೆ. ಅಲ್ಲಿ ಸಹ ನನ್ಗೆ ಯಾವುದೇ ಒಂದು ತಪ್ಪು ನಿರ್ಧಾರ ಅಂತ ಎನಿಸ್ಲಿಲ್ಲ. ಪ್ರತಿ ಒಂದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಈಗ ಅವ್ರು ಇಲ್ಲದಿದ್ರು
ಪ್ರತಿ ಒಂದು ನಿರ್ಧಾರದಲ್ಲಿ ನನ್ನ ಅಮ್ಮ ನನ್ನ ಮಗಳು ನಿಂತಿದ್ದಾರೆ. ಹ್ಮ್. ಆದ ಕಾರಣ ಯಾವುದು ಇಷ್ಟರವರೆಗೆ ನನ್ಗೆ ಹಾಗೆ ಎನಿಸ್ಲಿಲ್ಲ. ಮತ್ತೆ ನನ್ನನ್ನು ಎಲ್ಲರ ಜೀವನದಲ್ಲಿ ನಾನು ಹೀರೋ ಆಗ್ಲಿಕ್ಕೆ ಆಗುದಿಲ್ಲ. ಖಂಡಿತ ಸ್ವಲ್ಪ ಜನರಲ್ಲಿ ವಿನ್ನಲ್ ಕೂಡ ಆಗಿರ್ತೇನೆ. ಎಲ್ಲರಿಗೂ ಒಳ್ಳೆಯವರಂತ ಅನ್ಸ್ಕೊಳ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಅವರವರ ಭಾವನೆಗಳಿಗೆ ನಾನು ಹೌದೌದು. ಸ್ಪಂದಿಸಿದ್ರೆ ಒಳ್ಳೆಯವಳು. ಸೊ ಕೊನೆಯದಾಗಿ ಈ ವಿಡಿಯೋವನ್ನ ನಿಮ್ಮ ಅಭಿಮಾನಿಗಳಿರ್ಬೋದು ಅಥವಾ ನಿಮ್ಮ ಸ್ಟೂಡೆಂಟ್ ಇರ್ಬೋದು ನೋಡ್ತಾ ಇದ್ದಾರೆ ಅಂತ ಅನ್ಕೊಳ್ವಾ. ಸೊ ಅವರಿಗೆ ಈ ವಿಡಿಯೋದ ಮುಖಾಂತರ ಏನ್ ಹೇಳಲಿಕ್ಕೆ ಬಯಸ್ತೀರಿ? ನನ್ನ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಹೇಳ್ತೇನೆ, ಧನ್ಯವಾದ ಹೇಳ್ತೇನೆ. ಯಾಕಂತ ಹೇಳಿದ್ರೆ ನನ್ನನ್ನು ಫೇಸ್ಬುಕ್ ಅಲ್ಲಾಗ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ, ಯೂಟ್ಯೂಬ್ ಅಲ್ಲಾಗ್ಲಿ ತುಂಬಾ ಜನ ಫಾಲೋ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇರ್ತೀರಾ. ಮೇಡಮ್ ನಿಮ್ಮ ಡಾನ್ಸ್ ಒಳ್ಳೇದಾಗ್ತದೆ, ನೀವು ಇನ್ನೂ ಕೂಡ ಮುಂದೆ ಬರ್ಬೇಕು ಅಂತ ಹೇಳಿ. ಅವರ ಇಲ್ಲಿ ಆ ಒಂದು ಕಮೆಂಟ್ ಇಂದ ನಾನು ಇನ್ನೂ ಕೂಡ ಜೀವನದಲ್ಲಿ ಮುಂದೆ ಬರ್ಬೇಕು ಅಂತ ಅನ್ಕೊಳ್ತಾ ಇದ್ದೇನೆ. ಸೊ ಆ ಮುಂದೆ ಬರ್ಬೇಕಾದ್ರೆ ನಾನು ಒಬ್ಬಳಿಂದ ಸಾಧ್ಯ ಇಲ್ಲ. ಧನ್ಯವಾದ ಸಮರ್ಪಣೆ ನನ್ನ ಸ್ಟೂಡೆಂಟ್ಸ್ ಗಳಿಗೆ ಕೊಡ್ತೇನೆ ಇದೇ ಮುಖಾಂತರ. ಯಾಕಂತ ಹೇಳಿದ್ರೆ ನಾನು ಒಬ್ಬಳಿಂದ ಮುಂದೆ ಬರುವ ವಿಷಯವೇ ಇಲ್ಲ. ನನ್ನ ಟೀಮ್ ನನ್ನ ಶಕ್ತಿ, ನನ್ನ ಟೀಮಿಂದಲೇ ನಾನು ಮುಂದೆ ಬರಬಹುದು. ಇದೆಲ್ಲರದ ಮಧ್ಯೆ ನನ್ನನ್ನು ಪ್ರೀತಿ ಮಾಡುವ ನನ್ನ ವಾತ್ಸಲ್ಯ ಧಾಮದ ಹಿರಿಯರ ಆಶೀರ್ವಾದ, ನಮ್ಮ ಅಮ್ಮನ ಆಶೀರ್ವಾದ, ನನ್ನ ಮಗಳ ಪ್ರೀತಿ, ಹಾಗೆ ನನ್ನನ್ನು ಪ್ರೀತಿ ಮಾಡುವ ತುಂಬಾ ಜನ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಅವರಿಗೆ ಮೇಡಮ್ ಕೊಟ್ಟ ಈ ಒಂದು ಅವಕಾಶದಿಂದ ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಅಂಡ್ ಕೊನೆಯ ಪ್ರಶ್ನೆ, ನಿಮ್ಮ ಜೀವನದ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಏನು ಹೇಳ್ತೀರಿ? ಒಂದೇ ವಾಕ್ಯದಲ್ಲಿ ಹೇಳದಿದ್ರೆ ಎಷ್ಟೋ ಏಳು ಬೀಳುಗಳನ್ನ ಕಂಡ್ಕೊಂಡ್ ಬಂದ್ರಿ, ಎದುರಿಸ್ತಾ ಇದ್ದೀರಿ, ಇವತ್ತು ಒಂದು ಗಟ್ಟಿಯಾಗಿ ಎಲ್ಲವನ್ನು ಎದುರಿಸಿ ನಿಂತಿದ್ದೀರಿ. ಸೊ ಐ ಆಮ್ ವೆರಿ ಪ್ರೌಡ್. ನನ್ನ ಮೇಲೆ ನನ್ಗೆ ತುಂಬಾ ಪ್ರೌಡ್ ಇದೆ. ಯಾಕಂದ್ರೆ ಈಗ ಇದ್ರ ಮೊದ್ಲೇ ನಾನು ಹೇಳಿದ ಹಾಗೆ ಈ ಜೀವನ ಒಂದು ಯುದ್ಧ, ಆ ಯುದ್ಧದಲ್ಲಿ ನಾವೇ ಹೋರಾಡ್ಬೇಕು. ಖಂಡಿತ. ಸೊ ಐ ಆಮ್ ವೆರಿ ಹ್ಯಾಪಿ ಅಂಡ್ ಐ ಆಮ್ ವೆರಿ ಪ್ರೌಡ್. ನಾನು ಇವತ್ತೇನಿದ್ದೇನೋ ದೇವರ ದಯೆ, ನಮ್ಮ ಅಮ್ಮನ ಆಶೀರ್ವಾದ, ನನ್ನ ಮಗಳ ಸಪೋರ್ಟ್, ನನ್ನ ಸ್ಟೂಡೆಂಟ್ಸ್ ಅವರ ಸಪೋರ್ಟ್, ಹಾಗೆ ಎಲ್ಲ ಅಭಿಮಾನಿಗಳ ಕಮೆಂಟ್ಸ್. ಅಂಡ್ ಮತ್ತೊಂದು ವಿಷಯ ಪ್ರತೀಕ್ಷಾ, ಈ ಒಂದು ವಿಡಿಯೋ ನೋಡಿದವರು ಹಲವಾರು ಜನ ಕಮೆಂಟ್ ಹಾಕ್ತಾರೆ, ಇವರು ಆನ್ಲೈನ್ ಕ್ಲಾಸ್ ಮಾಡ್ತಾರ, ಯಾವ ಟೈಮ್ ಮಾಡ್ತಾರೆ, ಅದೆಲ್ಲವನ್ನ ಅವರು ಕಮೆಂಟ್ ಕೇಳ್ತಾರೆ. ಸೊ ನಾನೊಂದು ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ನಿಮ್ಮ ಬಾಯಿಂದನೇ ಅವ್ರಿಗೆ ಏನಾದ್ರು ಸೇರು ಅಂತ ಆಸಕ್ತಿ ಇದ್ದಲ್ಲಿ ಅಥವಾ ನಿಮ್ಮ ಫೋನ್ ನಂಬರ್ ಏನು ಕೊಡೋದಿದ್ರೆ ಕೊಡ್ಬೋದಾ? ಖಂಡಿತವಾಗ್ಲೂ ಕೊಡ್ಬೋದು ಸೊ ಮೇಡಮ್. ನಿಮ್ಮ ಟೈಮಿಂಗ್ಸ್ ನಂದು ವಾರದಲ್ಲಿ ಮಂಗಳೂರಲ್ಲೇ ಇರುವವರಿಗೆ, ಮಂಗಳೂರಲ್ಲಿದ್ದವರಿಗೆ ವಾರದಲ್ಲಿ 3 ಕ್ಲಾಸ್ ಉಂಟು. ಮಂಗಳವಾರ, ಗುರುವಾರ, ಶನಿವಾರ. 5 ರಿಂದ 6 ಒಂದು ಬ್ಯಾಚ್, 6 ರಿಂದ 7 2ನೇ ಬ್ಯಾಚ್. ಇಲ್ಲಿ ನೀವು ಧೈರ್ಯದಲ್ಲಿ ನಾನ್ ಡಾನ್ಸರ್ಸ್, ಡಾನ್ಸೇ ಬರುದಿಲ್ಲ ನನಗೆ, ಹಾಗೆ ಸೀನಿಯರ್ಸ್, ಹಿರಿಯರು, ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು, ಒಂದು ಟೈಮ್ ಪಾಸ್ ಆಗ್ಬೇಕು, ಒಂದು ಎಕ್ಸರ್ಸೈಸ್ ಟೈಪ್ ಏನಾದ್ರೂ ಬೇಕು, ಸೊ ಡಾನ್ಸ್ ಬೇಕು ಅಂತ ಇರುವವರು ಆಫ್ಲೈನ್ ಅಲ್ಲಿ ಇದೇ ಮಂಗಳೂರಲ್ಲಿರುವ ಮಹಾನಗರ ಪಾಲಿಕೆಯ ಬ್ಯಾಕ್ ಸೈಡ್, ಅಂದ್ರೆ ಲಾಲ್ಬಾಗ್ ಅಲ್ಲಿ ಮಹಾನಗರ ಪಾಲಿಕೆ ಬ್ಯಾಕ್ ಸೈಡ್ ಹಿಂದಿ ಪ್ರಚಾರ ಸಮಿತಿಯಲ್ಲಿ ಇರ್ತದೆ. ಹಾಗೆ ಆನ್ಲೈನ್ ಬಂದು ಪ್ರತಿ ಬುಧವಾರ, ಸೊ ಬುಧವಾರ ಸಂಜೆ 5 ರಿಂದ 6 ಆನ್ಲೈನ್ ಅಲ್ಲಿ ಗೂಗಲ್ ಮೀಟ್ ಅಲ್ಲಿ ಇರ್ತದೆ. ಹಾಗೆ ಹಿರಿಯರಿಗೆ ಬೇಡ, ನನ್ಗೆ ವಾರಕ್ಕೆ 3 ಕ್ಲಾಸ್ ಬೇಡ, ನನ್ಗೆ ಒಂದೇ ಕ್ಲಾಸ್ ಸಾಕು, ಖಾಲಿ ಎಕ್ಸರ್ಸೈಸ್, ಜನರೊಟ್ಟಿಗೆ ಮಿಂಗಲ್ ಆಗ್ಲಿಕ್ಕೆ, ಹಾಗೆ ಅಂತ ಇದ್ದವರಿಗೆ ಪ್ರತಿ ಶುಕ್ರವಾರ 5 ರಿಂದ 6 ಅದೇ ಹಿಂದಿ ಪ್ರಚಾರ ಅಲ್ಲಿ ಇರ್ತದೆ. ಹಾಗೆ ವಿಶೇಷವಾಗಿ ಮಾರ್ನಿಂಗ್ ಬ್ಯಾಚ್ ಕೂಡ ಕೇಳ್ತಾರೆ ನನ್ನ ಹತ್ರ. ಈಗ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ, ಮೇಡಮ್ ನನ್ಗೆ ಸಂಜೆದ್ದು ಬರ್ಲಿಕ್ಕೆ ಆಗುದಿಲ್ಲ, ಬೆಳಿಗ್ಗೆದ್ದು ಬೇಕು ಅಂತ ಹೇಳಿದ್ರೆ ನಮ್ಮದು 10:30 ಇಂದ 11:30, ವಾರದಲ್ಲಿ 2 ಕ್ಲಾಸ್, ಬುಧವಾರ ಮತ್ತೆ ಶನಿವಾರ. ಆಶ್ರಮ, ನಾನೀಗ ಈ ಮೊದ್ಲು ಹೇಳಿದ್ನಲ್ವಾ, ನಾನೊಂದು ಆಶ್ರಮದಲ್ಲಿ ವಾಲಂಟಿಯರ್ಲಿ ವರ್ಕ್ ಮಾಡ್ತೇನೆ. ಅದು ಪಡಿಯಾಲ್ ಬೈಲಲ್ಲಿರುವ ವಾತ್ಸಲ್ಯ ಧಾಮದಲ್ಲಿ. ಅಲ್ಲಿ ಬೆಳಿಗ್ಗೆದ್ದು ಆ ಬ್ಯಾಚ್, ಯಾಕಂದ್ರೆ ನಾನು ಈ ಆಶ್ರಮದಲ್ಲಿ ಇರುವ ಕಾರಣ ನಂಗೆ ಆ ಕ್ಲಾಸಸ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ, ಅಲ್ಲಿದ್ದೇನೆ. ಹಾಗೆ ಇನ್ನೊಂದು ತುಂಬಾ ವಿಶೇಷವಾಗಿ ಹೇಳೋದಿದ್ರೆ, ಡಾನ್ಸ್ ವಿತ್ ವೀಲ್ ಚೇರ್ಸ್ ಅಲ್ಲಿ ಇರುವವರು ಕೂಡ ಡಾನ್ಸ್ ಮಾಡಬಹುದು ಅಂತ ಈ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ನೇಬರ್ ಯಾರೇ ನಿಮ್ಗೆ ಗೊತ್ತಿದ್ದವರು ವೀಲ್ ಚೇರ್ ಅಲ್ಲಿ ಇದ್ರೆ, ಅವರಿಗೆ ಡಾನ್ಸ್ ಅಲ್ಲಿ ಇಂಟ್ರೆಸ್ಟ್ ಆದ್ರೆ ಅವರಿಗೆ ಯಾವುದೇ ತರಹದ ಫೀಸ್ ಇರುವುದಿಲ್ಲ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನನ್ನ ಹತ್ರ ಆಲ್ರೆಡಿ ಈಗ 38 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಆದ್ರೆ ಅದು ಆಗುದು ಹಿಂದಿಯಲ್ಲಿ, ಅಂದ್ರೆ ಎಲ್ಲಾ ರಾಜಸ್ಥಾನ್, ಗುಜರಾತ್, ಬೇರೆ ಸ್ಟೇಟ್ ಗಳಿಂದ ಇರುವವರು. ಸೊ ಅವರು ಕೂಡ ಆಲ್ರೆಡಿ ಇದ್ದಾರೆ. ಅವ್ರ ಜೊತೆ ನೀವು ಕೂಡ ಜಾಯಿನ್ ಆಗ್ಬೋದು. ಡಾನ್ಸ್ಗೆ ಯಾವುದೇ ತರಹದ ಬಂಧನ ಇಲ್ಲ ಮೇಡಮ್. ನೀವು ಏಜ್ ಮ್ಯಾಟರ್ ಆಗ್ತದೆ, ಇಲ್ಲಿ ನಿಮ್ಗೆ ನಾವು ಹೇಗೆ ಮಾಡ್ಬೋದು, ನಿಮ್ಗೆ ಇಂಟ್ರೆಸ್ಟ್ ಹೇಳುವ ಒಂದು ವರ್ಡಿಂಗ್ಸ್ ನಿಮ್ಮ ಮನಸ್ಸಲ್ಲಿ ಇದ್ರೆ ಸಾಕು. ಹಾಗೆ ಈ ಮುಖಾಂತರ, ನಿಮ್ ಮುಖಾಂತರ ಒಂದು ವಿಶೇಷವಾಗಿ ಹಿರಿಯರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಮನೇಲಿ ಎಕ್ಸರ್ಸೈಸ್ ಮಾಡ್ಬೋದು, ಯೋಗ ಮಾಡ್ಬೋದು, ಏನೇ ಮಾಡ್ಬೋದು. ಡಾನ್ಸ್ ಮುಖಾಂತರ ನಿಮ್ಗೆ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಹೇಳಿದ್ರೆ, ನಿಮ್ಮ ಮೆಮರಿ. ನೆಕ್ಸ್ಟ್ ವಾಟ್, ಡಾನ್ಸ್ ಅಲ್ಲಿ ಪ್ರತಿ ಸಲ ಬೇರೆ ಬೇರೆಗಳಾದ ಸ್ಟೆಪ್ಸ್ ಗಳಿರುವಾಗ ನಿಮ್ಮ ಬ್ರೈನಿಗೆ ಎಕ್ಸರ್ಸೈಸ್ ಆಗುತ್ತೆ. ಸೊ ಆ ಬ್ರೈನ್ ಎಕ್ಸರ್ಸೈಸ್
ಆಗುದಕ್ಕೋಸ್ಕರ ಆದ್ರೂ ಹಿರಿಯರು ಮುಂದೆ ಬರ್ಬೇಕು. ಉಪಾಸನ ಅಂತ ಅಲ್ಲ, ನಿಮ್ಮ ಹತ್ತಿರ ಇರುವ ಯಾವುದೇ ನಿಮ್ಮ ಡಾನ್ಸ್ ಕ್ಲಾಸಿಗೆ ಹೋಗಿ ಜಾಯಿನ್ ಆಗಿ. ನನ್ನ ಹತ್ರವೇ ಬನ್ನಿ ಹೇಳಿರೋದು ತಪ್ಪು. ನನ್ನೊಟ್ಟಿಗೆ ಪ್ರತಿಯೊಬ್ಬರು ಬೆಳಿಬೇಕು. ಸೊ ನಿಮ್ಮ ಹತ್ತಿರ ಇರುವ ಯಾವುದೇ ಡಾನ್ಸ್ ಕ್ಲಾಸಿಗೆ ಹೋಗಿ, ಆದ್ರೆ ನಿಮ್ಮನ್ನು ನೀವು ಆಕ್ಟಿವ್ ಇಟ್ಕೊಳ್ಳಿ. ಖಂಡಿತ. ಸೊ ನಿಮ್ಮ ನಂಬರ್ ಅನ್ನು ಕೂಡ ಕೊಡ್ತೀರಿ, ಅದನ್ನ Yes. ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಎಸ್ ಪ್ರತೀಕ್ಷಾ, ನಿಮ್ಮ ಅಮೂಲ್ಯವಾದ ಸಮಯವನ್ನ ಈ ಒಂದು ನಮ್ಮ ಮಾತುಕತೆಗಾಗಿ ಇಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಧನ್ಯವಾದಗಳು. ಅಂಡ್ ನಿಮ್ಮ ಈ ಕನಸು ಏನಿದೆ ಮುಂದಿನ ದಿನಗಳಲ್ಲಿ, ಅಂಡ್ ನಿಮ್ಮ ಈ ಮಾತು ಇನ್ನೊಬ್ಬರಿಗೂ ಕೂಡ ಪ್ರೇರಣೆ ಆಗ್ಲಿ ಅನ್ನೋ ಒಂದು ಆಶಯ, ಹಾಗೆ ನಿಮ್ಮ ನಡೆದು ಬಂದ ದಾರಿ ಎಲ್ಲವನ್ನ ಹೇಳಿದಿರಿ. ಖಂಡಿತ ನಿಮ್ಮ ಯಶಸ್ಸು ಮತ್ತಷ್ಟು ಮಗದಷ್ಟು ಉತ್ತುಂಗಕ್ಕೆ ಇರ್ಲಿ ಅಂತ ಹೇಳ್ತಾ ನಮ್ಮ ಈ ಚಾನಲ್ ಮುಖಾಂತರ ಹಾರೈಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ನನ್ ಕೊಟ್ಟ ಒಂದು ಅವಕಾಶಕ್ಕಾಗಿ. ಥ್ಯಾಂಕ್ ಯು. ನೀವು ಬಂದದ್ದೇ ನಮಗೆ ವಿಶೇಷ. ಎಸ್, ನೋಡಿದ್ರಲ್ಲ ಸ್ನೇಹಿತರೆ, ಕೇವಲ ಪ್ರತಿಭೆ ಇದ್ರೆ ಸಾಲದು, ಪರಿಶ್ರಮ ಬೇಕೇ ಬೇಕು. ಅದೃಷ್ಟ ಇದ್ರೆ ಸಾಲದು, ಪ್ರಯತ್ನ ಬೇಕೇ ಬೇಕು. ಯಾಕೆಂದ್ರೆ ಅದೃಷ್ಟ ಅನ್ನೋದು ಲಿಫ್ಟ್ ಇದ್ದ ಹಾಗೆ, ಪ್ರಯತ್ನ ಅನ್ನೋದು ಮೆಟ್ಟಿಲಿದ್ದ ಹಾಗೆ. ಯಾವತ್ತಾದ್ರೂ ಲಿಫ್ಟ್ ಕೈ ಕೊಡಬಹುದೇ ಹೊರತು ಮೆಟ್ಟಿಲು ಯಾವತ್ತೂ ಕೈ ಕೊಡಲ್ಲ. ಯಾಕಂದ್ರೆ ಮೆಟ್ಟಿಲು ಹತ್ತಿ ಮೇಲೆ ಬಂದ್ರೆ ಅದು ಯಶಸ್ಸಿನ ಉತ್ತುಂಗ. ಅಂತ ಮೆಟ್ಟಿಲನ್ನ ಹತ್ತಿ ಮೇಲೆ ಬಂದವರೇ ನಮ್ಮ ಕರಾವಳಿಯ ಸಾಧಕಿ, ಕುಡ್ಲದ ಮಂಗಳೂರಿನ ಟೀಮ್ ಉಪಾಸನಾದ ನಿರ್ದೇಶಕಿ, ಸಂಚಾಲಕಿ, ಶಿಕ್ಷಕಿ ಪ್ರತೀಕ್ಷಾ ಪ್ರಭು. ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಆ ದೇವರು ಇನ್ನಷ್ಟು ಯಶಸ್ಸು ಕೊಡಲಿ ಅಂತ ಹೇಳ್ತಾ, ಎಸ್ ಸ್ನೇಹಿತರೆ, ನೋಡಿದ್ರಲ್ಲ, ಇದು ಈ ಹೊತ್ತಿನ ವಿಶೇಷ. ಮುಂದೆ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು.